ಕಾರ್ಯ ಸಾಧಿಸುವಂಥ ವಚನ ಸಕಲವು ವಚನಗಳಲ್ಲೇ ಇದೆ. ಈಗ ನೀವು ವಾಕ್ಯವನ್ನು ಕೇಳಿದ ದೆಸೆಯಿಂದ ಶುದ್ಧಿಯಾಗಿದ್ದೀರಿ ಅಂತ ದೇವರ ವಾಕ್ಯ ಹೇಳುತ್ತದೆ. ಶುದ್ಧೀಕರಣ ಉಂಟಾಗಬೇಕಾದ್ರೆ ದೇವರ ವಾಕ್ಯದಿಂದ ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳಬೇಕಾದರೂ ದೇವರ ವಾಕ್ಯವನ್ನು ನೋಡಿ ಗಮನಿಸಿ ಅದರ ಪ್ರಕಾರ ನಡೆಯೋದ್ರಿಂದ ಶುದ್ಧಿ ಆಗ್ತಾನೆ ಅಂತೇಳಿ ದೇವರ ವಾಕ್ಯ ಬೀಳ್ತದೆ. ದೇವರ ವಾಕ್ಯ ಆದಿಯಲ್ಲಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು. ಅಲ್ಲೇಲೂಯ, ಅಲ್ಲೇಲೂಯ. ಆ ವಾಕ್ಯವು ದೇವರಾಗಿತ್ತು, ವಾಕ್ಯ ದೇವರಾಗಿದ್ದಾರೆ, ವಾಕ್ಯ ಕ್ರಿಸ್ತನಾಗಿದ್ದಾನೆ. ವಾಕ್ಯ ಹೊರಡುವಾಗ ಗಟ್ಟಿಯಾಗಿಟ್ಟುಕೊಳ್ಳ್ರಿ, ವಾಕ್ಯ ನಿಮ್ಮನ್ನು ಬಿಡಿಸಲಿ. ಯೇಸುಸ್ವಾಮಿ ಹೋದಂಥ ಎಲ್ಲ ಸ್ಥಳಗಳಲ್ಲಿ ಫಸ್ಟ್ ಅದ್ಭುತಗಳು ಮಾಡಿಲ್ಲ. ಯೇಸುಸ್ವಾಮಿ ಹೋದಂಥ ಎಲ್ಲ ಜಾಗಗಳಲ್ಲಿ ಮೊದಲು ಅತಿಶಯಗಳನ್ನು ಮಾಡಿಲ್ಲ. ಯೇಸುಸ್ವಾಮಿ ಹೋದಂಥ ಎಲ್ಲ ಜಾಗಗಳಲ್ಲಿ ಫಸ್ಟ್ ಉಪದೇಶ ಮಾಡ್ತಾ ಇದ್ರು, ಪರಲೋಕ ದೇವರ ಮಾತುಗಳನ್ನ ನುಡಿತಾ ಇದ್ರು, ನರಕ ಸ್ವರ್ಗದ ಕುರಿತು ಪ್ರಕಟಿಸ್ತಾ ಇದ್ರು, ಆ ನಂತರವಾಗಿ ಅದ್ಭುತಗಳ ಮಾಡ್ತಾ ಇದ್ರು. ಅಲ್ಲೇಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸುಸ್ವಾಮಿ ಅರಣ್ಯಕ್ಕೆ ಹೋಗ್ತಾರೆ, 3 ದಿನಗಳ ಕಾಲ ಅಲ್ಲಿ ಸಮಯ ಕಳೀತಾರೆ. 3 ದಿನದವರೆಗೂ ಅವ್ರಿಗೆ ಊಟ ಇಲ್ಲ, 3 ದಿನದವರೆಗೂ ಒಂದು ಅದ್ಭುತ ಇಲ್ಲ, 3 ದಿನದವರೆಗೂ ಒಂದು ಅತಿಶಯ ಇಲ್ಲ, 3 ದಿನದವರೆಗೂ ಒಂದು ದೆವ್ವ ಬಿಟ್ಟು ಹೋಗಿಲ್ಲ, 3 ದಿನದವರೆಗೂ ಒಬ್ಬ ಕುಂಟ ಶುದ್ಧ ಆಗಿಲ್ಲ. ಏನು 3 ದಿನ ನಡೆದಿಲ್ಲ, ಅಲ್ಲಿ 3 ದಿನ ನಡೆದಿದ್ದು ಉಪದೇಶ, ಅಲ್ಲಿ 3 ದಿನ ನಡೆದಿದ್ದು ದೇವರ ಸಂದೇಶ. ಅಲ್ಲೇಲೂಯ. 3 ದಿನ ಆದ್ಮೇಲೆ ಯೇಸುಸ್ವಾಮಿ ಅದ್ಭುತ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನು ಅದ್ಭುತ? ಯೇಸುಸ್ವಾಮಿ ಹೇಳಿದ್ರು, ನಿಮ್ಮ ಹತ್ರ ಏನಿದೆ? ಯಾಕಂದ್ರೆ ಜನರನ್ನ ಬರಿಗೈಲಿ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅಂದ್ರೆ ನಾವು ದೇವ್ರನ್ನ ಹುಡ್ಕೊಂಡು ಬರುವಾಗ, ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ, ಈ ದೇವರು ತನ್ನ ಜನರನ್ನ, ತನ್ನ ಮಕ್ಕಳನ್ನ ಹಾಗೆ ಬರಿಗೈಯಲ್ಲಿ ಕಳಿಸುವುದಕ್ಕೆ ಇಷ್ಟಪಡಲ್ಲ. ಹಲ್ಲೆಲೂಯ. ಯೇಸುಸ್ವಾಮಿ ಜನರನ್ನ, ಯೇಸುವನ್ನ ಹುಡುಕಿಕೊಂಡು ಬಂದಿರುವಂಥ ಭಕ್ತರನ್ನ, ಜನಗಳನ್ನ ಹಿಂದಿರುಗಿ ಕಳಿಸುವಾಗ ಅವರು ಬರಿಗೈಲಿ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ. ಅವರ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿ ಕಳಿಸ್ಲಿಕ್ಕೆ ಇಷ್ಟಪಡ್ತಾನೆ. ಹಲ್ಲೆಲೂಯ. ಒಂದು ಅದ್ಭುತ ಅವರ ಜೀವಿತದಲ್ಲಿ ಮಾಡಿ ದೇವರು ಕಳಿಸ್ಲಿಕ್ಕೆ ಇಷ್ಟಪಡ್ತಾನೆ. ನಾವು ನೋಡ್ತೇವೆ, ಆ 3 ದಿನಗಳಲ್ಲಿ ಯಾವ ಅದ್ಭುತ ಇಲ್ಲ. 3 ದಿನ ಆದ್ಮೇಲೆ ಯೇಸು ಹೇಳ್ತಾ ಇದ್ದಾರೆ, ಈ ಜನರು 3 ದಿವಸಗಳಿಂದ ಆಹಾರವನ್ನ ಏನು ಸೇವಿಸಲಿಲ್ಲ. ಇದು ಅರಣ್ಯ, ಹೋಗೋ ದಾರಿಯಲ್ಲಿ ಎಲ್ಲಿ ಬಳಲಿ ಹೋಗ್ತಾರೋ, ಬಲಹೀನರಾಗಿ ಮಾರ್ಪಟ್ಬಿಡ್ತಾರೋ, ಹೋಗ್ತಾ ನಡೆಯಕ್ಕಾಗದೆ ಅಲ್ಲೇ ಬಿದ್ದೋಗ್ಬಿಡ್ತಾರೋ, ಈ ಘಟನೆ ನಡಿಬಾರ್ದು. ಅದಕ್ಕೋಸ್ಕರವಾಗಿ ನೀವೇನ್ ಮಾಡ್ರಿ, ಇವರಿಗೆ ಆಹಾರ ಕೊಡ್ರಿ ಅಂತ ಯೇಸು ಹೇಳ್ತಾರೆ. ಶಿಷ್ಯರು ಹೇಳ್ತಾರೆ, ಈ ಜಾಗದಲ್ಲಪ್ಪ? ಹೌದಪ್ಪ. ಇಲ್ಲೇ ಇವ್ರಿಗೆ ಆಹಾರನಪ್ಪ? ಹೌದಪ್ಪ. ಇವ್ರಿಗೆ ದೇವರಿಗೆ ಎಷ್ಟು ಜನ ಇದ್ದಾರೆ ಗೊತ್ತಪ್ಪ? ಬರೀ ಗಣಸರ 5 ಜನ ಇದ್ದಾರೆ, 5,000 ಜನ ಇದ್ದಾರೆ. ಬರೀ ಗಣಸರೇ 5,000 ಜನ ಇದ್ದಾರೆ. ಬರೀ ಗಣಸರೇ 5,000 ಅಂದ್ರೆ ಅವ್ರ ಹೆಂಡತಿ, ಅವ್ರ ಮಕ್ಕಳು. ಹಲ್ಲೆಲೂಯ. ಹೆಂಗಸರೇ ಜನ ಬಂದಿರ್ಬೋದು, ಮಕ್ಕಳೇ ಜನ ಬಂದಿರ್ಬೋದು. ಸುಮಾರು ಜನ ಲೆಕ್ಕ ಹಾಕಿದ್ರೆ ಒಂದು 75,000 ಜನಕ್ಕಿಂತ ಮೇಲೆ ಜನಗಳಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ಈ 75,000 ಜನಕ್ಕೂ ಕಾಡಲ್ಲಿ, ಅರಣ್ಯದಲ್ಲಿ ಯೇಸು ಹೇಳ್ತಾ ಇದ್ರೆ, ನೀವು ಆಹಾರ ಕೊಡ್ರಿ. ಈಗ ಸಡನ್ ಆಗಿ ಮೂರ್ತಿ ಬ್ರದರ್ ಮನೆಗೆ ಹೋಗ್ಬಿಡ್ತೀವಿ, ಒಂದು 500 ಜನ ಹೋಗ್ಬಿಟ್ರಿ. ಸಡನ್ ಆಗಿ 500 ಜನಕ್ಕೂ ನೀವು ಬಿರಿಯಾನಿ ಹಾಕಿ ಬ್ರದರ್ ಹಾಕ್ತೀರಾ? ಸಡನ್ ಆಗಿ ಏನೋ ಒಂದು ವಾರದ ಮುಂಚೆ ಪ್ಲಾನ್ ಮಾಡಿರ, ಏನೋ ಪರವಾಗಿಲ್ಲಪ್ಪ, ಒಂದು ವಾರದ ಮುಂಚೆ ಪ್ಲಾನ್ ಮಾಡಿದ್ವಿ, ಎಲ್ಲ ಸಂಗ್ರಹಿಸಿಟ್ಕೊಂಡಿದ್ದೀವಿ, ಎಲ್ಲ ಮಾಡ್ಕೊಂಡಿದ್ದೀವಿ, 500 ಅಲ್ಲ 1000 ಬರಲಿ ಮಾಡೋಣ ಅನ್ನೋ ಧೈರ್ಯ. ಸಡನ್ ಆಗಿ ಮೂರ್ತಿ ಬ್ರದರ್ ಮನೆಗೆ ಹೋಗ್ಬಿಟ್ಟು 500 ಜನ ಬಿರಿಯಾನಿ ಹಾಕಿರಿ ಅಂದ್ರೆ ಏನ್ ಗತಿ ಪಾಪ ಅವ್ರದ್ದು, ಏನ್ ಪರಿಸ್ಥಿತಿ ಅವ್ರದ್ದು ನೀವು ಲೆಕ್ಕ ಹಾಕೊಳ್ರಿ. 500 ಜನಕ್ಕೆ ನಾವು ಇಷ್ಟು ಒದ್ದಾಡ್ತೀವಿ. ಅದು ಎಲ್ಲಿ? ಸಿಟಿ ಸುತ್ತಮುತ್ತಲ ಮನೆ ಇದೆ. ಅಕ್ಕ ಗ್ಯಾಸ್ ಸ್ಟವ್ ಕೊಡ್ತಿದ್ರೆ ಕೊಡೋರಿದ್ದಾರೆ, ಅಕ್ಕ ಪಾತ್ರೆ ಕೊಡ್ತಿದ್ರೆ ಕೊಡೋರಿದ್ದಾರೆ, ಅಕ್ಕ ಒಂದು 5 kg ಅಕ್ಕಿ ಕೊಡ್ತೀವಿ ಸದ್ಯಕ್ಕೆ ಕೊಡೋರಿದ್ದಾರೆ. ಅಂತ ಜಾಗದಲ್ಲೇ ಅದು ಒದ್ದಾಡ್ತೀವಿ. ಅಂಥದ್ರಲ್ಲಿ ಅರಣ್ಯ ಲೆಕ್ಕ ಹಾಕೊಳ್ರಿ, ಕಾಡಲ್ಲಿ 5,000 ಜನಕ್ಕೆ ಸಡನ್ನಾಗಿ ಊಟ ಕೊಡ್ಬೇಕಂದ್ರೆ ಯಾರಿಂದ ಆಗುತ್ತೆ ಸ್ವಾಮಿ? ಯಾರಿಂದಲೂ ಸಾಧ್ಯ ಇಲ್ಲ. ಅದು ಬೇರೆ 5,000 ಜನ ಇಲ್ಲ, ಸುಮಾರು 70-75,000 ಜನ ಇದ್ದಾರೆ. ಸಡನ್ ಆಗಿ ಊಟ ಕೊಡಬೇಕು, ಏನ್ ಮಾಡೋದು? ಆಗ ನೋಡುದು ದೇವ್ರು, ಸರಿ ನಿಮ್ಮ ಹತ್ರ ಏನಿದೆ ತಗೊಂಡ್ ಬರ್ರಿ. ಅಪ್ಪ ಯಾರ ಹತ್ರ ಏನಿಲ್ಲ. ಕೆಲ ಜನ ಫಾಸ್ಟಿಂಗ್ ಇದ್ರು, ಕೆಲ ಜನ ತಿಂದ್ಬಿಟ್ಟಿದ್ದಾರೆ, ತಗೊಂಬಂದೆಲ್ಲ ಖಾಲಿ ಆಗ್ಬಿಟ್ಟಿದೆ, ಏನಿಲ್ಲ. ಆ ಟೈಮ್ನಲ್ಲಿ ಆಂಧ್ರ ಎಂಬುದಾಗಿ ಒಂದು ಶಿಷ್ಯ ಏನ್ ಮಾಡ್ತಾನೆ, ಹಂಗೇ ನಡ್ಕೊಂಡು ಹಿಂದೆ ಹೋಗಿ ನೋಡ್ತಾನೆ, ಅಲ್ಲೊಬ್ಬ ಹುಡುಗ ಇರ್ತಾನೆ. ಆ ಹುಡುಗನ ಹತ್ರ ಎಷ್ಟು ರೊಟ್ಟಿ ಇರ್ತದೆ?
5 ರೊಟ್ಟಿ 2 ಮೀನು. ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನು. ಈಗ ಈ 5 ರೊಟ್ಟಿ ಈ 2 ಮೀನನ್ನ ಎಷ್ಟು ಜನ ಕೊಡ್ತೀರಾ? ನಮ್ಮ ಯಾದಗಿರಿನಲ್ಲಿ ರೊಟ್ಟಿ ತಡ್ತಾರೆ ತೆಳುಗೆ, ಗೊತ್ತಾ? ಆ ರೊಟ್ಟಿ ಅವಾಗ ಬಿಸಿ ಬಿಸಿ ತಿನ್ನಕ್ ಸೂಪರ್ ಆಗಿರ್ತದೆ. ಆ ಟೈಮ್ನಲ್ಲಿ 10 ರೊಟ್ಟಿ ಕೂಡ ನಾನು ತಿಂತೀನಿ. ನಿಜ, ತೆಳುಗಿರ್ತದೆ, ಮೃದುಗಿರ್ತದೆ. 10 ರೊಟ್ಟಿ ಬೇಕಾದ್ರೆ ನಾನು ತಿಂತೀನಿ. ಅಂಥದ್ರಲ್ಲಿ ಒಂದು ಹುಡುಗನ ಹತ್ರ 5 ರೊಟ್ಟಿ 2 ಮೀನಿದೆ. ಈ 5 ರೊಟ್ಟಿ 2 ಮೀನು ಎಷ್ಟು ಜನ ಕೊಡಕ್ಕಾಗುತ್ತೆ? ಇಬ್ಬರಿಗೆ ಏನೋ ಸ್ವಲ್ಪ ಹಸಿವು, ಅರ್ಧ ಬರ್ಧ ಜೀವ ಅಂತ ಹೇಳ್ತಾರಲ್ಲ, ಹಂಗೆ ಅರ್ಧ ಬರ್ಧ ತುಂಬಿಸ್ಕೊಳ್ಬೇಕಾದ್ರೂ ಕೂಡ ಸಾಲಲ್ಲ. ಆದ್ರೂ ನಿನ್ಗೊಂದು 2 ನನಗೊಂದು 2 ನಿನಗೊಂದು ಮೀನು ನನಗೊಂದು ಮೀನು, ಆದ್ರೂ ಕೂಡ ಒಳಗಡೆ ಕೊರಿತಾ ಇರ್ತದೆ ಏನು ಹಸಿವು. ಅಲ್ಲೂಯ. ಅಂಥದ್ರಲ್ಲಿ ದೇವ್ರೇನ್ ಮಾಡ್ತಾರೆ, ಆ 5 ರೊಟ್ಟಿ 2 ಮೀನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ನಿನ್ನ ಹತ್ರ ಏನಿದೆಯೋ ತಗೊಂಡು ನನ್ನ ಸನ್ನಿಧಾನಕ್ಕೆ ಬಾ. ನಿನ್ನ ಹತ್ರ ಏನಿದೆಯೋ ಅದೊಂದಿಗೆ ನನ್ನ ಸಮ್ಮುಖಕ್ಕೆ ನೀನ್ ಬಾ. ನನ್ನ ಕರಗಳಲ್ಲಿ ನಾನು ತಗೊಂತೀನಿ. ಅಲ್ಲೇಲೂಯ. ಬೇರೆಯವ್ರು ನೋಡೋದ್ ನಿನ್ನ ಬೇರೆ ವಿಧಗಳಲ್ಲಿ ನೋಡ್ತಾರೆ. ಅಲ್ಲೇಲೂಯ. ನಿನ್ನ ಹತ್ರ ಏನ್ ಇರ್ಲಿ ಏನ್ ಇಲ್ದೆ ಹೋಗ್ಲಿ, ನಿನ್ನ ಹತ್ರ ಏನಿದೆ ಅದ್ರೊಂದಿಗೆ ನಿನ್ನ ಸನ್ನಿಧಾನಕ್ಕೆ ನೀನು ಬರೋದಾದ್ರೆ ನಾನು ನಿನ್ನನ್ನು ನನ್ನ ಕರಗಳಲ್ಲಿ ತೆಗೆದುಕೊಳ್ತೀನಿ. ತೆಗೆದುಕೊಂಡು ಹಾಗೆ ಅಲ್ಲ, ನಿನ್ನ ಜೀವಿತವನ್ನ ಅದ್ಭುತ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಲ್ಲೇಲೂಯ. ನಿನ್ನ ಹತ್ರ ಎಷ್ಟೇ ಇರ್ಲಿ, ಅವ್ರ ಹತ್ರ 10 ಕೋಟಿ ಇರ್ಲಿ, ನಿನ್ನ ಹತ್ರ 100 ರೂಪಾಯಿ ಇರ್ಲಿ, ನೋ ಪ್ರಾಬ್ಲಮ್. ಅವ್ರಿಗೆ ಒಳ್ಳೆ ಸೌಂದರ್ಯವಿರ್ಲಿ, ನಿನ್ನ ಹತ್ರ ಸೌಂದರ್ಯ ಇಲ್ದೇನೆ ಹೋಗ್ಲಿ, ನೋ ಪ್ರಾಬ್ಲಮ್. ಅವ್ರ ಅಂದ ಚಂದ ಎಲ್ಲ ಅನುಕೂಲದಲ್ಲಿದ್ದಾರೆ, ನನ್ನ ಹತ್ರ ಏನಿಲ್ಲ, ನೋ ಪ್ರಾಬ್ಲಮ್. ನಿನ್ನ ಹತ್ರ ಏನಿದೆಯೋ ಅದರೊಂದಿಗೆ ನೀನು ಕರ್ತನ ಸನ್ನಿಧಾನಕ್ಕೆ ನೀನು ಬಂದು ಒಪ್ಪಿಸಿಕೊಡುವಾಗ ನಿನ್ನನ್ನು ಯಾರು ಸ್ವೀಕಾರ ಮಾಡ್ತಾರೋ ಯಾರು ಸ್ವೀಕಾರ ಮಾಡಲ್ವೋ, ನಿನ್ನ ಯಾರು ಎತ್ತುಕೊಳ್ತಾರೋ ಯಾರು ಎತ್ತುಕೊಳ್ಳೋದಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ನಿನ್ನ ಯಾವ ಅವಸ್ಥೆಲಾದ್ರೂ ಇರು, ಅವನು ನಿನ್ನನ್ನು ನಿನ್ನ ಜೀವಿತವನ್ನ ಅವನ ಕೈಗಳಲ್ಲಿ ತೆಗೆದುಕೊಳ್ತಾನೆ. ಸಾಧಾರಣವಾಗಿರುವ ರೊಟ್ಟಿ ಅವನ ಕೈಯಲ್ಲಿ ಹೋಗಿದ ತಕ್ಷಣವೇ ಅದ್ಭುತವಾಗಿ ಮಾರ್ಪಡುವಾಗ ನಿನ್ನ ಜೀವಿತವನ್ನ, ನಿನ್ನ ಕುಟುಂಬವನ್ನ, ನಿನ್ನ ಬದುಕನ್ನ ಅವನ ಕೈಯಲ್ಲಿ ಕೊಡುವಾಗ ಲೆಕ್ಕ ಹಾಕೋ, ರೊಟ್ಟಿಗಿಂತಲೂ ನೀನ್ ದೇವರಿಗೆ ಹೆಚ್ಚು. ಅದಕ್ಕೆ ಕರ್ತನು ಹೇಳ್ತಾನೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕಲ್ಲ. ದೇವರ ವಾರ್ತೆ, ದೇವರ ವಾಕ್ಯ ಅವನಿಗೆ ಅವಶ್ಯಕತೆಯಾಗಿದೆ. ಅಲ್ಲೇಲೂಯ. ನಿನಗೆ ಬೇಕಾಗಿರುವಂತಹ ಅವಶ್ಯಕತೆ ನನ್ನ ದೇವರಲ್ಲಿ ಉಂಟು. ಪ್ರೈಸ್ ದಿ ಲಾರ್ಡ್. ನಿನ್ನ ಅವಶ್ಯಕತೆಗಳು ಏನು, ನಿನ್ನ ಅಗತ್ಯತೆಗಳು ಏನು, ನಿನ್ನ ಜೀವಿತದಲ್ಲಿ ಏನು ಮಾಡಬೇಕು, ನಿನ್ನ ಜೀವನದಲ್ಲಿ ಯಾವ ಅದ್ಭುತ ನಡಿಬೇಕು, ಅದು ಅವನು ಗೊತ್ತು. ದೇವರ ಮಕ್ಕಳೇ, ಇಲ್ಲಿವರೆಗೂ ನೀವು ಎಲ್ಲಿ ಹೋದ್ರು, ಏನು ಮಾಡಿದ್ರು, ಯಾರು ನೋಡಿದ್ರು, ಯಾರನ್ನ ಕೇಳಿದ್ರು, ಎಲ್ಲೆಲ್ಲ ನೀವು ಬೇಡಿಕೊಂಡ್ರು, ಅದು ನೋ ಪ್ರಾಬ್ಲಮ್. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಎಲ್ಲಾ ಕಡೆ ಹೋದ್ರು ಕೂಡ ನಿನ್ನ ಜೀವನದಲ್ಲಿ ಏನೊಂದು ದೊಡ್ಡ ಪರಿವರ್ತನೆ ಆಗಿಲ್ಲಲ್ಲ, ಒಂದು ದೊಡ್ಡ ಬದಲಾವಣೆ ಆಗಿಲ್ಲಲ್ಲ, ಏನು ಮೇಲು ಕಂಡಿಲ್ಲಲ್ಲ. ಆದ್ರೆ ಇವತ್ತೊಂದು ತೀರ್ಮಾನ ಮಾಡು, ನಿನ್ನ ಮುಂದಗಡೆ ಇರುವಂತ ಕರ್ತನವನಿದ್ದಾನೆ. ನಿನ್ನ ಮುಂದಗಡೆ ಯೇಸು ಎಂಬುದಾಗಿ ಹೇಳುವಂತ ಒಬ್ಬ ದೈವ, ಒಬ್ಬ ದೇವರು ನಿನಗಾಗಿ ಅವನು ಇಲ್ಲಿ ಇಳಿದು ಬಂದಿದ್ದಾನೆ. ಇವತ್ತು ನಿನ್ನ ವಿಷಯ ಅದು ಏನೇ ಆಗಿರ್ಲಿ, ನಿನ್ನ ಕಾರ್ಯ ಅದು ಏನೇ ಆಗಿರ್ಲಿ, ನಿನ್ನ ಕಾರ್ಯಗಳದು ಎಂತ ಬಲವಾಗಿ ಆಗಿರಲಿ, ಒಬ್ಬ ಇರುವಂತ ದೇವರು ನಿನ್ನ ವಿಷಯಗಳನ್ನು ತೆಗೆದುಕೊಳ್ಳುವುದಕ್ಕೆ ತಯಾರಾಗಿರುವಾಗ ಅವನ ಕೈಯಲ್ಲಿ ಒಪ್ಪಿಸಿಕೊಡು. ಹಲ್ಲೆಲೂಯ. ನೀನು ಒಪ್ಪಿಸಿಕೊಡುವಾಗ ಅವನ ಕೈಗಳಲ್ಲಿ ಹೋದ್ಮೇಲೆ ಹಿಂದಿರುಗಿ ನೀನು ಬರುವಂಥದ್ದು ಅದ್ಭುತದೊಂದಿಗೆ. ಅದ್ಭುತದೊಂದಿಗೆ ಇದುವರೆಗೂ ಯಾರು ಮಾಡ್ಲಿಕ್ಕೆ ಆಗದಿರುವಂತ ಅದ್ಭುತ ನಿನ್ನ ಜೀವನದಲ್ಲಿ ಅವನು ಮಾಡ್ತಾನೆ, ನಿನ್ನ ಕುಟುಂಬದಲ್ಲಿ ಅವನು ಮಾಡ್ತಾನೆ, ನಿನ್ನ ವಿಷಯಗಳಲ್ಲಿ ಅವನು ಮಾಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಅದ್ಭುತ ಸ್ವರೂಪನು, ನಿನ್ನೆ ಇದ್ದ ಹಾಗೆ ಇವತ್ತು, ಇವತ್ತು ಇದ್ದ ಹಾಗೆ ನಾಳೆ, ನಾಳೆ ಇರುವ ಹಾಗೆ ನಿತ್ಯ ನಿರಂತರವು ನಿಮ್ಮ ವಿಷಯಗಳಿಗಾಗಿ ನಾನಿದ್ದೀನಿ ಎಂದು ದೇವರು ಹೇಳ್ತಾನೆ. ಯಾರಿಗೋಸ್ಕರ? ದೇವರು ಹೇಳ್ತಾರೆ, ನಿನ್ನಗೋಸ್ಕರ ನಾನಿದ್ದೀನಿ ಅಂತ. ಯಾರು ಹೇಳಲಿಕ್ಕೆ ಸಾಧ್ಯ? ಹಲ್ಲೆಲೂಯ. ಯೇಸುವಿನ ಕೈಗೆ ಹೋಗಿದ ತಕ್ಷಣ, ನಾನು ವಾಕ್ಯ ಅದಲ್ಲ, ವಾಕ್ಯ ಬೇರೆ ಇದೆ. ಯೇಸುವಿನ ಕೈಗೆ ಹೋಗಿದ ತಕ್ಷಣ ಆ ರೊಟ್ಟಿಯ ಮೀನು ಅದ್ಭುತವಾಗಿ ಮಾರ್ಪಡ್ತು. ಯಾವ ರೀತಿ ಅದ್ಭುತ? ಅನೇಕರ ಹಸಿವನ್ನು ತೀರಿಸುವಂತ ಅದ್ಭುತ.
ಅನೇಕರನ್ನ ತೃಪ್ತಿಪಡಿಸುವಂತ ಅದ್ಭುತ, ಅನೇಕರಿಗೆ ಧೈರ್ಯವು ಬಲವಾಗಿ ಮಾರ್ಪಡಿಸುವಂತ ಅದ್ಭುತ ಇವತ್ತು ನಿನ್ನ ಜೀವಿತವಾಗಿ ಮಾರ್ಪಡಲಿ, ನಿನ್ನ ಬದುಕಾಗಿ ಮಾರ್ಪಡಲಿ. ಇವತ್ತು ನಿನ್ನನ್ನ ಅವನ ಕೈಯಲ್ಲಿ ತೆಗೆದುಕೊಂಡು ಒಂದು ಅದ್ಭುತ ಮಾಡಿ ಹೊರಗಡೆ ಕಳಿಸಲಿ. ಅವನು ಒಳ್ಳೆ ಕುಂಬಾರನಾಗಿದ್ದಾನೆ, ಅವನು ಒಳ್ಳೆ ಕುಂಬಾರನಾಗಿದ್ದಾನೆ. ಅವನ ಕೈ ಮೋಟ ಕೈ ಅಲ್ಲ, ಅವನ ಕೈ ಉನ್ನತವಾಗಿದೆ. ಇವತ್ತು ಅವನ ಕೈಗಳಲ್ಲಿ ವಾಪಿಸು. ಎಳೆಯವರೇ, ಒತ್ತುವರೇ, ಕಷ್ಟಪಡುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ. ಒಬ್ಬ ಅದ್ಭುತನಾಗಿರುವ ದೇವರು, ಒಬ್ಬ ಅತಿಶಯನಾಗಿರುವಂತ ದೇವರು ನಾನು ಇದ್ದೇನೆ, ಮರಿಬೇಡ್ರಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಅದ್ಭುತ ಮಾಡೋದಕ್ಕೆ ಸಾಮರ್ಥ್ಯವುಳ್ಳ ಏಕೈಕ ದೇವರು ಯೇಸು. ನಿನ್ನ ಜೀವಿತವನ್ನು ಕೇಳೊಪ್ಪಿಸಿಕೊಡು. ಆ 5 ರೊಟ್ಟಿ 2 ಮೀನು ಅನೇಕರಿಗೆ ತೃಪ್ತಿ ಆಗುವ ಹಾಗೆ ದೇವರು ಅದ್ಭುತ ಮಾಡಿದ್ರು. ಹಲ್ಲೆಲೂಯಾ. ಆ ರೊಟ್ಟಿ ಪುಟ್ಟಿಯಲ್ಲಿ ಹಾಕಿ ದೇವರು ಕೊಟ್ಟರು, ಪುಟ್ಟಿಲಿ ತೆಗಿತಾರೆ, ಪುಟ್ಟಿಲಿ ಖಾಲಿನೇ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಪುಟ್ಟಿಯಲ್ಲಿ ರೊಟ್ಟಿ ತೆಗಿತಾರೆ, ಕೊಡ್ತಾರೆ, ನೋಡ್ತಾರೆ ರೊಟ್ಟಿ ತುಂಬ್ತಾ ಇದೆ. ಅಲ್ಲಿ ರೊಟ್ಟಿ ಅದ್ಭುತ, ಮೀನು ಅದ್ಭುತ, 3ನೇದಾಗಿ ಪುಟ್ಟಿಗಳು ಕೂಡ ಅದ್ಭುತ, 4ನೇದಾಗಿ ಇದೆಲ್ಲ ಕಾರ್ಯ ನಡೀಬೇಕಾದ್ರೆ ಆ ಪುಟ್ಟಿ ಒಳಗಡೆ ಕೈ ಹಾಕುವಂಥವನು ನಂಬಿಕೆಯಿಂದ ಕೈ ಹಾಕಬೇಕು. ಅಲ್ಲ ಎಲ್ಲವಯ್ಯ, 5 ರೊಟ್ಟಿ 2 ಮೀನು ಕೊಟ್ಬಿಟ್ಟು 100 ಜನಕ್ಕೆ ಹೊಟ್ಟೆ ತುಂಬ ಹಾಕ್ರಿ ಅಂದರೆ, ಅಲ್ಲೇ ಅಲ್ಲೂಯ್ಯ, ನೀವು ಹೆಂಗಿರ್ಬೇಕು? ನೋಡಿ ನಂಬುವನಿಗಿಂತಲೂ ನೋಡದೆ ನಂಬುವನು ಧನ್ಯನು. ಅಲ್ಲೇ ಅಲ್ಲೂಯ್ಯ, ಅದ್ಭುತ ಆಗಲಿ, ದೇವರು ಅದ್ಭುತ ಮಾಡಲಿ, ದೇವ್ರ ಬಿಡುಗಡೆ ಮಾಡಲಿ, ಆಮೇಲೆ ನೋಡೋಣ, ಆಮೇಲೆ ಬರೋಣ, ಆಮೇಲೆ ನೋಡೋಣ ಅಲ್ಲ. ನೋಡಿ ನಂಬುವನಿಗಿಂತ, ಅದ್ಭುತ ಆಗಕ್ಕಿಂತ ಮುಂಚೆನೆ ಯೇಸುವನ್ನು ನಂಬುವಂಥವನು, ದೈವವನ್ನು ಸ್ವೀಕಾರ ಮಾಡುವಂಥವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿನ್ನ ಬದುಕು, ನಿನ್ನ ಜೀವನ, ನೀನು ಧನ್ಯರಾಗಿ ಮಾರ್ಪಡ್ರಿ. ಕರ್ತನ ಅದ್ಭುತ ಮಾಡಲಿ. ಹಲ್ಲೆಲೂಯಾ. ಅವನ ಕೈ ಹಾಕುವಂತ ನಂಬಿಕೆಯಿಂದ ಕೈ ಹಾಕಿ ತೆಗಿತಾನೆ, ರೊಟ್ಟಿ ಅದ್ಭುತ ಇಸ್ತಾನೆ ಇದೆ. ಇವತ್ತು ಇಲ್ಲಿ ಯಾರಾದರೂ ನಾನೆಲ್ಲ ಕಳ್ಕೊಂಡಿದ್ದೇನೆ, ನನಗೆಲ್ಲ ನಷ್ಟ ಆಗಿದೆ, ಸಮಾಧಾನ ನಷ್ಟ ಆಗಿದೆ, ಸಂತೋಷ ನಷ್ಟ ಆಗಿದೆ, ನಿರೀಕ್ಷೆ ನಷ್ಟ ಆಗಿದೆ, ಯಾರಿಗೋ ದುಡ್ಡು ಕೊಟ್ಟೆ ವಾಪಸ್ ಕೊಟ್ಟಿಲ್ಲ, ದುಡ್ಡಲ್ಲಿ ನಷ್ಟ ಆಗಿದ್ದೀನಿ, ಬಿಸ್ನೆಸ್ಸಲ್ಲಿ ನಷ್ಟ ಆಗಿದ್ದೀನಿ, ವ್ಯಾಪಾರದಲ್ಲಿ ನಷ್ಟ ಆಗಿದ್ದೀನಿ, ವ್ಯವಸಾಯದಲ್ಲಿ ನಷ್ಟ ಆಗಿದ್ದೀನಿ, ಅನೇಕ ನಷ್ಟಕ್ಕೆ ನಾನು ಒಳಗಾಗಿ ಒಡೆಯಲ್ಪಟ್ಟ ಪಾತ್ರೆಯಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತೇಳಿ ನೀನು ಬಂದಿದ್ರೆ, ದೇವರು ಇವತ್ತು ನಿನ್ನನ್ನು ಹೆಚ್ಚಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಅದ್ಭುತ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ, ತುಂಬಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪೇತ್ರನ ದೋಣಿ ಒಳಗಡೆ ಯೇಸು ಪ್ರವೇಶ ಮಾಡುವಾಗ ಅವನ ದೋಣಿ ಖಾಲಿಯಾಗಿತ್ತು. ಯೇಸು ಅವನ ದೋಣಿ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಈಗ ಅವನ ದೋಣಿಯಲ್ಲಿ ಖಾಲಿಯ ಅವಸ್ಥೆ ಮಾರ್ಪಡ್ತಾ ಇದೆ. ಅವನ ಅವಸ್ಥೆ ದೇವರ ಕೃಪೆಯಿಂದ ದೊಡ್ಡ ತುಂಬಿಸುವಿಕೆಯ ಅನುಭವದಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಆ ಅದ್ಭುತವನ್ನ ಪೇತ್ರ ಕಂಡ. ಹಲ್ಲೆಲೂಯಾ. ಪೇತ್ರನಿಗಾಗಿ ಇರುವಂತ ಅದೇ ದೇವರು ಇವತ್ತು ನಮಗಾಗಿ ಕೂಡ ಇದ್ದಾರೆ. ನಿನ್ನ ದೋಣಿ ತುಂಬಿಸ್ತಾರೆ, ನಿನ್ನ ಪಾತ್ರೆ ತುಂಬಿಸ್ತಾರೆ, ನೀನು ಅವನ ಕೈಯಲ್ಲಿ ಒಪ್ಪಿಸಿಕೊಡು. ಹಿಂದೆ ಮುಂದೆ ನೋಡ್ಬೇಡ. ಅಯ್ಯಯ್ಯೋ, ನಮ್ಮ ಅಣ್ಣ ಏನಂತಾನೋ, ನಮ್ಮ ಅಕ್ಕ ಏನಂತಾನೋ, ನಮ್ಮ ತಂಗಿ ಏನಂತಾನೋ, ನನ್ನ ಗಂಡ ಏನಂತಾನೋ, ನಮ್ಮ ಊರವ್ರು ಏನಂತಾರೋ, ನಿಮ್ಮ ರಿಲೇಷನ್ ಏನಂತಾರೋ, ಅದನ್ನೆಲ್ಲ ನೀನು ನೋಡ್ಲೇಬೇಡ. ನಿನಗಾಗಿ ಬಂದಿರುವಂತ ಯೇಸುವನ್ನ ನೋಡಿ ನಿನ್ನ ಜೀವಿತವನ್ನ ಯೇಸುವಿಗೆ ಒಪ್ಪಿಸು. ಇವತ್ತು ಅವನು ರೆಡಿ ಆಗಿದ್ದಾನೆ ನಿನ್ನನ್ನು ಅದ್ಭುತ ಮಾಡುವುದಕ್ಕಾಗಿ, ನಿನ್ನಲ್ಲೇ ಅದ್ಭುತ ಮಾಡುವುದಕ್ಕಾಗಿ ಅವನು ಸಿದ್ಧನಾಗಿದ್ದಾನೆ. ಸಾಕು, ಇಲ್ಲಿವರೆಗೂ ನೆಪ ಹೇಳಿದ್ದು ನಾವು. ಊರವ್ರೇನು ಅನ್ಕೊಂತಾರೋ, ಮಗ ಮಗಳು ಸೊಸೆ ಅತ್ತೆ ಮಾವ ಮನೆ ಅಕ್ಕಪಕ್ಕದವರು ರಿಲೇಷನ್ಗಳು ಏನ್ ಅನ್ಕೊಂಡ್ಬಿಡ್ತಾರೋ, ಭಯ 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 ಅನ್ಕೊಂಡು ಜೀವಿಸಿ ಸಾಕು ಅಂತ ದೇವ್ರು ಹೇಳ್ತಾ ಇದ್ದಾರೆ. ದೇವ್ರು ಮಾತಾಡ್ತಾರೆ, ಇವತ್ತು ನೀನು ಒಪ್ಸೋದಾದ್ರೆ, ಇವತ್ತು ನೀನು ಯೇಸುವಿನ ಕೈಲಿ ಒಪ್ಸೋದಾದ್ರೆ ಅವನು ನಿನ್ನನ್ನು ಸ್ವಾಗತ ಮಾಡ್ತಾನೆ, ಅವನು ನಿನ್ನನ್ನು ಸ್ವೀಕಾರ ಮಾಡ್ತಾನೆ, ಅವನು ನಿನ್ನನ್ನು ತೆಗೆದುಕೊಳ್ತಾನೆ. ಹಿಂದರಿಗೆ ಕಳಿಸುವಾಗ ನಿನ್ನ ಜೀವಿತ
ಅದ್ಭುತದ ಜೀವಿತವಾಗಿ ಮಾಡಿ ಕಳಿಸ್ತಾನ. ಅದಕ್ಕೆ ಓಕೆ ಆದ್ರೆ ರೆಡಿ ಆಗ್ರಿ. ಅಲ್ಲೂಯ್ಯ, ದೇವರ ಆಶೀರ್ವಾದ ಮಾಡಲಿ. ಸರಿ, ದೇವರು ಕೊಟ್ಟಂತ ವಾಕ್ಯದ ಕಡೆಗೆ ಬರೋಣ. ದೇವರು ಫಸ್ಟ್ ಮಾಡುವಂಥದ್ದು ಉಪದೇಶ, ನಂತರವಾಗಿ ಮಾಡುವಂಥದ್ದು ಅದ್ಭುತ. ಅಲ್ಲೂಯ್ಯ. ಸರಿ, ಈ ವಾರಕ್ಕೆ ಕರ್ತನು ಕೊಟ್ಟಿರುವಂಥ ದೈವೋಕ್ತಿಯನ್ನು ತೆಗೆದು ನಾವು ಓದಿಕೊಳ್ಳನೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13-14 ವಾಕ್ಯವನ್ನ ಓದಿ ಸಹಾಯ ಮಾಡ್ರಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿಯ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಸಾಕು. ಹಾಲೆಲೂಯ. ಇದು ಕರ್ತನು ಈ ವಾರ ಕೊಟ್ಟಿರುವಂಥ ದೈವೋಕ್ತಿ, ದೈವ ಆಲೋಚನೆ, ದೈವ ಸಂದೇಶ. ದೇವರು ಹೇಳ್ತಾ ಇದ್ದಾರೆ, ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ನೀ ಹೋಗ್ರಿ ಅಂತ. ಹಾಲೆಲೂಯ. ಅಂದರೆ ಇಕ್ಕಟ್ಟು ಅಂತ ಹೇಳುವಾಗ ಅನೇಕ ಬಾಗಿಲುಗಳಿದೆ ಅಂತ ಅರ್ಥ. ದೇವರು ಗುರುತಿಸಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ, ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಹೋಗ್ರಿ. ಹಾಲೆಲೂಯ. ಇವತ್ತು ದೇವರು ಬಾಗಿಲು ಕುರಿತು ಮಾತಾಡ್ತಾ ಇದ್ದಾರೆ. ಯಾವ ಬಾಗಿಲಲ್ಲಿ ನಾವು ಹೋಗಬೇಕು, ಯಾವ ವಿಧಗಳಲ್ಲಿ ನಾವು ಹೋಗ್ಬೇಕು, ಯಾವ ಥರ ನಾವು ಹೋಗ್ಬೇಕು ಅಂತೇಳಿ ದೇವರು ಇವತ್ತು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಯೆರೂಸಲೇಮ್. ಯೆರೂಸಲೇಮ್ ಅಂತ ಹೇಳುವಾಗ ಸುಮ್ಮನೆ ಏನೋ ಚಿಕ್ಕದೋ ಬೆಂಕಿಪಟ್ಟಣ ಸಹಿಸಿರೋದಲ್ಲ. ಯೆರೂಸಲೇಮ್ ಅಂತ ಹೇಳುವಾಗ ತುಂಬ ದೊಡ್ಡ ಒಂದು ದೇವರ ಆಲಯ. ಈ ದೇವರ ಆಲಯಕ್ಕೆ ಹೆಬ್ಬಾಗಿಲುಗಳು ಎಂಬುದಾಗಿ ಹೇಳುವಂಥ ಬಾಗಿಲು. ಈ ಯೆರೂಸಲೇಮಿಗೆ ಮೊತ್ತ 12 ಬಾಗಿಲಿವೆ. ಎಷ್ಟು? 12 ಬಾಗಿಲು. ಯೆರೂಸಲೇಮಿಗೆ ಟೋಟಲ್ ಮೊತ್ತವಾಗಿ ಹೆಬ್ಬಾಗಿಲು ಎಂಬುದಾಗಿ ಹೇಳುವಂಥ ಬಾಗಿಲು 12 ಬಾಗಿಲಿವೆ. ಆ ಒಂದೊಂದು ಬಾಗಿಲುಗಳ ಒಳಗಡೆ ಹೋಗುವಾಗ ಅಲ್ಲಲ್ಲಿ 5-5, 6-6 ಮಂಟಪಗಳು ಬರ್ತವೆ. ಅಲ್ಲಿ 5-5, 6-6 ಮಂಟಪಗಳು ಬರ್ತವೆ. ಆ ಮಂಟಪಗಳಿಗೆ ಒಂದೊಂದೊಂದೊಂದು ಬಾಗಿಲು. ಹಲ್ಲೆಲೂಯ. ಮೀನಿನ ಬಾಗಿಲು ಬರ್ತದೆ, ಕುರಿ ಅಗೆಸ ಮನೆ ಬಾಗಿಲು ಬರ್ತದೆ. ಈ ಥರ 12 ಬಾಗಿಲುಗಳು ಬರ್ತದೆ. ಈ 12 ಬಾಗಿಲುಗಳಲ್ಲಿ ಒಂದೊಂದು ಬಾಗಿಲುಗಳ ಒಳಗಡೆ ಹೋಗುವಾಗ ಒಂದೊಂದು ಆಚಾರ ಪಾಚಾರ ಅಥವಾ ಒಂದೊಂದು ಕಾರ್ಯಗಳು. ಒಂದು ಮಂಟಪಕ್ಕೆ ಹೋಗುವಾಗ ಅಲ್ಲಿ ಆ ಮಂಟಪದಲ್ಲಿ ಆ ಬಾಗಿಲಲ್ಲಿ ರೋಗಿಗಳಿರ್ತಾರೆ, ಇನ್ನೊಂದು ಕಡೆ ದೇವರ ಆರಾಧನೆ, ಇನ್ನೊಂದು ಕಡೆ ಈ ಥರ ಡಿವೈಡ್ ಆಗಿದೆ. ಹಲ್ಲೆಲೂಯ. ಅದೇ ಥರ ಈಗ ನಾವು ಕೂಡ ಅಷ್ಟೇ, ನಮ್ಮ ಮನೆಗಳನ್ನು ನಾವು ಕಟ್ಟುವಾಗ 2 ರೂಮೋ 3 ರೂಮೋ 4 ರೂಮೋ, ಒಟ್ಟಿನಲ್ಲಿ ಎಷ್ಟು ರೂಮ್ ಕಟ್ತೀವೋ ಅಷ್ಟು ರೂಮಿಗೂ ಬಾಗಿಲಿಡ್ತೀವಿ. ಈ ಎಲ್ಲ ರೂಮುಗಳಿಗೆ ಬಾಗಿಲು ಇಟ್ಟ ಮೇಲೂ ಕೂಡ ಮೈನ್ ಡೋರ್ ಒಂದು ಇಡ್ತೀವಿ. ಹಲ್ಲೆಲೂಯ. ಯಾಕೆ ನಾವು ಮೈನ್ ಡೋರ್ ಇಡ್ತೀವಿ ಅಂದರೆ, ನಮ್ಮ ಅನುಮತಿ ಇಲ್ದಿರ ಒಳಗಡೆ ಯಾರು ಬರಬಾರ್ದು, ಯಾರು ಹೋಗಬಾರ್ದು. ಒಂದು. ಎರಡನೇದಾಗಿ ರಾತ್ರಿ ವೇಳೆಗಳಲ್ಲಿ ನಾವು ಮಲಗುವಾಗ ಯಾವ ಕಳ್ಳ ಆಗಲಿ ಯಾರೇ ಆಗಲಿ ನಮ್ಮ ಪರಿಚಯ ಇಲ್ದಿರೋರು ಒಳಗಡೆ ಬರಬಾರ್ದು. ನಮ್ಮ ಸೇಫ್ಟಿಗಾಗಿ, ನಮ್ಮ ಸುರಕ್ಷತೆಗಾಗಿ ನಾವೇನು ಮಾಡ್ತೀವಿ, ಮೈನ್ ಡೋರ್ ಕ್ಲೋಸ್ ಮಾಡಿ 4 ಅಲ್ಲ 24 ಕಡೆ ಬೋಲ್ಟ್ಗಳು ಹಾಕೊಂಡು ಮಲ್ಕೊಂತೀವಿ. ಹಲ್ಲೆಲೂಯ. ಅವುಗಳಿಗೆ ಕಿಟಕಿ, ರೂಮ್ಗೊಂದು ಕಿಟಕಿ, ಈ ಡೋರ್ 2-3 ಕಿಟಕಿ, ಹಾಲಲ್ಲಿ 4 ಕಿಟಕಿ, ಈ ಥರ ಎಲ್ಲ ಕಿಟಕಿಗಳು ಕೂಡ ಒಂದೊಂದು ಬಾಗಿಲು. ಹಲ್ಲೆಲೂಯ. ಮೈನ್ ಬಾಗಿಲು ನಾವು ಏನಕ್ಕೆ ಇಡ್ತೀವಿ ಅಂದರೆ, ಯಾಕೆಂದ್ರೆ ನಾವು ರಾತ್ರಿ ಹೊತ್ತು ಮಲಗುವಾಗ ಬಾಗಿಲು ಮುಚ್ಚಿ ಮಲ್ಕೊಬೇಕು. ಕಳ್ಳರ ಕಾಟ ಜಾಸ್ತಿ. ಕಳ್ಳರು ಯಾವ ಟೈಮಲ್ಲಿ ಬೇಕಾದರೂ ಒಳಗಡೆ ಬರ್ಬೋದು. ಇಲ್ಲ ಯಜ್ಞಗಳು ಬರ್ಬೋದು, ಇಲ್ಲ ಹಾವು ಬರ್ಬೋದು, ಇಲ್ಲ ಚೇಳು ಬರ್ಬೋದು, ಇಲ್ಲ ಇಲಿ ಬರ್ಬೋದು, ಇಲ್ಲ ಜರಿ ಬರ್ಬೋದು. ಈ ಎಲ್ಲ ಬರದೇ ಇರುವಾಗೆ ಎಲ್ಲ ಸೇಫ್ಟಿಯಾಗಿ ಗೋಡೆಗಳನ್ನ ಕಟ್ಟಿ ಕಿಟಕಿಗಳನ್ನ ಇಟ್ಟು ಮೈನ್ ಡೋರ್ ಇಡ್ತೀವಿ. ಇಟ್ಟುಬಿಟ್ಟು ರಾತ್ರಿ ಮಲಗುವಾಗ ನಾವು ಚಿಲ್ಕ ಹಾಕ್ಬಿಟ್ಟು ಧೈರ್ಯವಾಗಿ ಮಲಗ್ತೀವಿ. ಹೌದಾ ಇಲ್ಲ? ನಿಮ್ಗೆ ಅಷ್ಟು ಡೌಟ್ ಇದ್ರೆ ಇವತ್ತು ರಾತ್ರಿ ಮನೆಗೆ ಹೋಗ್ಬಿಟ್ಟು 11 ಗಂಟೆ ಮೇಲೆ ಬಾಗಿಲೇ ಮುಸ್ದಿರ ಮಲ್ಕೊಳ್ರಪ್ಪ, ನಿದ್ದೆ ಬರ್ತದೆ ನೋಡೋಣ. ಸದ್ಯ ಕಿಟಕಿ ಹತ್ರ ಒಂದು ಸ್ಕ್ರೀನ್ ಆಡ್ತಾನೆ ಇದ್ರಿ, ರೀ ರೀ వచ్చే ದೈಮು. ಗಂಡ ಹೇಳ್ತೇನೆ, ಆ ದೈಮ್ నువ్వే. ಹಲ್ಲೆಲೂಯ. ರೀ ರೀ ದೆವ್ವ ಬಂತಂತೆ. ಆಗ ಗಂಡ ಹೇಳ್ತಾನೆ, ಅದು ದೆವ್ವ ನೀನೇ, ಯಾಕ್ರಿ? ಫ್ಯಾನ್ ಆಫ್ ಮಾಡು. ಫ್ಯಾನ್ ಆಫ್ ಮಾಡಿದ್ರು. ಈಗ ನೋಡಿ ಆಡ್ತದ?
ಇಲ್ಲ ರೀ, ಅದು ಗಾಳಿಗಾಗಿ ಆಡ್ತಾ ಇದ್ದು, ನಿನ್ನ ಮೂಲಕವಾಗಿ ಆಡ್ತಾ, ಯಾಕಂದ್ರೆ ನಿನ್ ಫ್ಯಾನ್ ಆಗ್ದಲ್ವಾ, ಅದಕ್ಕೆ ಆಡ್ತಾ ಇದ್ದ. ಅದೇವ ನೀನೇ. ಅಲ್ಲೂಯಾ, ಅರ್ಥ ಆಗ್ತಾ ಇದ್ಯಾ? ಈಗ ರಾತ್ರಿ 11 ಗಂಟೆಗೆ ಹೋಗ್ಬಿಟ್ಟು ಬಾಗ್ಲೇ ಮುಚ್ಚಬೇಡ್ರಿ, ಹಂಗೆ ಮಾಡ್ಕೊಳ್ರಪ್ಪ ನೋಡೋಣ. 24 ಸಾರಿ ಎದ್ದಿದ್ದು ನೋಡ್ತೀವಿ, ಚಿಲ್ಕ ಹಾಕಿದೀವಾ ಇಲ್ವಾ, ಚಿಲ್ಕ ಹಾಕಿದೀವಾ ಇಲ್ಲ ಅಂತ. ಅಂದ್ರೆ ಬಾಗಿಲ ಮೇಲೆ ಅಷ್ಟು ನಂಬಿಕೆ, ಬಾಗಿಲ ಮೇಲೆ ಅಷ್ಟೊಂದು ನಿರೀಕ್ಷೆ. ಬಾಗಿಲ ಮೇಲೆ ಯಾವ ಬಾಗಿಲದು? ಮರದು. ಕಳ್ಳ ಹೆಂಗ್ ಬೇಕಾದ್ರೂ ಹೊಡೆದಾಗ್ತಾನೆ, ಆದ್ರೂ ಕೂಡ ಆ ಬಾಗಿಲ ಮೇಲೆ ನಮ್ಗೆ ನಂಬಿಕೆ. ಬಾಗಿಲು ಹಾಕ್ಬಿಟ್ರೆ ಸೇಫ್ಟಿಗೆ ಮಲಗಬಹುದು ಅಂತ. ಅಲ್ಲೇಲೂಯ. ಕಳ್ಳನಿಗೆ ಆ ಬಾಗಿಲು ದೊಡ್ಡ ವಿಷಯನಾ? ಆದರೆ ಬಾಗಿಲ ಮೇಲೆ ನಮಗೆ ನಂಬಿಕೆ. ದೇವರು ಹೇಳ್ತಾರೆ, ಕಳ್ಳನು ಬಾಗಿಲಿನಿಂದ ಬರದೆ ಹಿಂಬಾಗಿಲಿಂದ ಗೋಡೆಯನ್ನ ಧುಮುಕಿ, ಗೋಡೆಯನ್ನ ಜಿಗಿದು, ಗೋಡೆಯನ್ನ ಆರಿ ಒಳಗೆ ಬರ್ತಾನೆ. ಆದ್ರೆ ಒಳ್ಳೆ ಕುರುಬನು ಬಾಗಿಲಿಂದನೇ ಹೊರಗಡೆ ಹೋಗ್ತಾನೆ, ಬಾಗಿಲಿಂದನೇ ಒಳಗಡೆ ಬರ್ತಾನೆ. ಅಲ್ಲೇಲೂಯ. ಆದ್ರೆ ಈ ಕುರುಬನ ಕುರಿಗಳು ಕೂಡ ಅದೇ ರೀತಿಯಲ್ಲಿ ಇದೇ ಬಾಗಿಲಲ್ಲಿ ಒಳಗಡೆ ಹೋಗ್ತದೆ. ಒಳಗಡೆ ಹೋಗುವಂತವನು ಆಹಾರವನ್ನ ಕಂಡುಕೊಳ್ತಾನೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅಲ್ಲೇಲೂಯ. ಇದುವರೆಗೂ ನೀನು ಸರಿಯಾದ ಬಾಗಿಲಿನ ಒಳಗಡೆ ಹೋಗದೆ ಇರುವ ನಿಮಿತ್ತವಾಗಿ ಕೆಲವೊಂದು ನಷ್ಟಗಳನ್ನ, ಕೆಲವೊಂದು ದುಃಖಗಳನ್ನ, ಕೆಲವೊಂದು ಬಾಧೆ ನೋವುಗಳನ್ನ ನೀನು ಕಂಡುಕೊಂಡಿದ್ದೀ. ದೇವರ ವಾಕ್ಯ ಹೇಳ್ತದೆ, ಈ ಬಾಗಿಲಿನ ಒಳಗಡೆ ಹೋಗುವಂತವನು ಆಹಾರವನ್ನ ಕಂಡುಕೊಳ್ತಾನೆ, ಬಿಡುಗಡೆಯನ್ನು ಕಂಡುಕೊಳ್ತಾನೆ, ಅದ್ಭುತವನ್ನು ಕಂಡುಕೊಳ್ತಾನೆ. ಕಾರಣ ಆ ಬಾಗಿಲಲ್ಲಿ ಯೇಸು ಇದ್ದಾನೆ. ಓ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲೇಲೂಯ. ನೀನು ನನ್ನೊಟ್ಟಿಗೆ ಬರಬೇಕು. ನೀ ಬಂದಿಲ್ಲ ಅಂದಾಗ ನನಗೇನಾಗುತ್ತೆ? ಗಾಡಿ ಯಾವ್ದು ಪಂಚರ್ ಆಗಿರೋ ಗಾಡಿಗಳಿವು, ಸುಮ್ಮನೆ ಯಾರು ಕಷ್ಟಪಟ್ಟು ಪಂಚರ್ ಆಗಿರೋ ಗಾಡಿನ ತಳ್ಕೊಂಡು ಹೋಗ್ತಾರೆ. ಸುಮ್ಮನೆ ಹಂಗೆ ಟೈರ್ ಬಿಚ್ಬಿಟ್ಟು ಅಲ್ಲಿ ಹಾಕೊಂಡು ಹೋಗ್ಬಿಟ್ರೆ ಸಾಕು. ಅಲ್ಲೂಯ ಅಲ್ವಾ? ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಕೇಳಕ್ಕೆ ತಯಾರಾಗಿದ್ದೀರಾ? ದೇವರ ಆಲೋಚನೆ ಕೇಳಕ್ಕೆ ತಯಾರಾಗಿದ್ದೀರಾ? ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಜೀವನದಲ್ಲಿ ನಷ್ಟ ಅನುಭವಿಸ್ತಿರ್ಲಿಕ್ಕೆ ಕಾರಣ ಬೇರೆ ಬಾಗಿಲಲ್ಲಿ ನೀನು ಪ್ರವೇಶ ಮಾಡ್ತಾ ಇದ್ದಿ. ಅದರ ದೇವರು ಹೇಳ್ತಾರೆ, ನಾನು ನಿಮಗಾಗಿ ಇಟ್ಟಿರುವಂತ ಒಂದು ಬಾಗಿಲಿದೆ, ಈ ಬಾಗಿಲಿನ ಒಳಗಡೆ ಹೋಗುವಂತವನು ಆಹಾರವನ್ನ ಕಂಡುಕೊಳ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಲ್ಲೇಲೂಯ. ಇವತ್ತು ನಿನ್ನ ಜೀವನದಲ್ಲಿ ನಷ್ಟ ಆಗಿರೋದು ಲಾಭವಾಗಿ ಮಾರ್ಪಡಬೇಕಾದ್ರೆ ಆ ಬಾಗಿಲನ್ನ ಬಿಟ್ಟು ದೇವರು ನಿನಗಾಗಿ ಇಟ್ಟಿರುವಂತ ಒಂದು ಇಕ್ಕಟ್ಟಾದ ಬಾಗಿಲಿದೆ, ಆ ಬಾಗಿಲಿನ ಒಳಗಡೆ ಪ್ರವೇಶ ಮಾಡು. ಆ ಬಾಗಿಲಿನ ಒಳಗಡೆ ನಿನ್ನನ್ನು ಕರೆದಂತ, ನಿನ್ನನ್ನು ನೇಮಿಸಿದಂತ, ನಿನ್ನ ಅಭಿಷೇಕ ಮಾಡಿದಂತ, ನಾನು ನಿನ್ನ ನಡೆಸ್ತೀನಿ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಆ ಬಾಗಿಲಿನ ಒಳಗಡೆ ಇದ್ದಾನೆ. ಆ ಬಾಗಿಲಿನ ಒಳಗಡೆ ಇದ್ದಾನೆ. ಹಲ್ಲೆಲೂಯ. 10 ಮಂದಿ ಕನ್ನಿಕೆಯರು, 10 ಮಂದಿ ಕನ್ನಿಕೆಯರು. ಪರಿಶುದ್ಧಾತ್ಮನ ಕೊಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಬಾಗಿಲಿನ ಹತ್ರ ಯೇಸು ಕ್ರಿಸ್ತ ನಿಂತಿದ್ದಾನೆ. ಅವನು ನಿಂತಿರೋದು ನಿನಗಾಗಿ. ಯಾಕೆ? ಯೇಸು ನಿಂತ್ಕೊಂಡು ಹೇಳ್ತಾವ್ರೆ, ನೀನು ಹೋಗಬೇಕಾಗಿರೋ ಬಾಗಿಲು ಇದೆ, ನೀನ್ ಬರಬೇಕಾದ ಬಾಗಿಲು ಇದೆ, ಇದ್ರ ಒಳಗಡೆ ನೀನು ಬಾ, ನಾನು ಸಿಗ್ತೀನಿ. ಇದ್ರ ಒಳಗಡೆ ನೀನು ಬಾ, ನಾನು ನಿಂತಿದ್ದೀನಿ. ನಾನು ನಿಂತಿರೋದೆ ನಿನಗಾಗಿ, ನಾನು ಇರೋದೇ ನಿನಗಾಗಿ. ಒಳಗಡೆ ಬಾ ಅಂತ ಹೇಳಿ ಕರ್ತನು ಇವತ್ತು ಆಹ್ವಾನಿಸ್ತಾ ಇದ್ದಾನೆ. ಕಿವಿ ಉಳ್ಳವರು ಕೇಳಲಿ ಎಂಬುದಾಗಿ ಕರ್ತನು ಹೇಳ್ತಾನೆ. ದೇವರ ನನ್ನ ಕುರಿಗಳನ್ನ ಶಬ್ದಕ್ಕೆ ಕಿವಿ ಕೊಡ್ತವೆ. ಈ ದಾರಿಯಲ್ಲಿ, ಈ ಭಾಗದಲ್ಲಿ, ಈ ಮಾರ್ಗದಲ್ಲಿ ನಡೆಯುವಂತನು ದಾರಿ ತಪ್ಪಲ್ಲ. ಅವನ ಜೀವಿತ ತಪ್ಪಲ್ಲ. ಅವನು ಗುಂಡಿಲೋಗಿ ಬೀಳಲ್ಲ. ಅವನ ಜೀವನ ನಾಶ ಆಗಲ್ಲ. ಕಾರಣ ಇದು ರಾಜಮಾರ್ಗ, ಇದು ರಾಜಮಾರ್ಗ ಅಂತ ಹೇಳುವಾಗ ಅಲ್ಲಿ ರಾಜ ಇರಬೇಕು. ಆ ರಾಜ ಬೇರೆ ಯಾರು ಅಲ್ಲ, ನಿನ್ನನ್ನು ಕರೆದಿರುವಂತ ಯೇಸು ಕ್ರಿಸ್ತನು ಒಳ್ಳೆ ರಾಜನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಇದು 10 ಜನ ಕನ್ನಿಕೆಯರು, ಅದರಲ್ಲಿ
ಆರ್ತಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ, 10 ಜನ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ 5 ಜನ ಏನ್ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ಎಣ್ಣೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 5 ಜನ ಹತ್ರ ಎಕ್ಸ್ಟ್ರಾ ಎಣ್ಣೆ ಇಲ್ಲ. ಆ ದೀಪದಲ್ಲಿ ಎಷ್ಟು ಉಯ್ಕೊಂಡಿದಾರೋ ಅಷ್ಟು ಮಾತ್ರವೇ ಎಣ್ಣೆ. ಆ ಎಣ್ಣೆ ಬಿಟ್ರೆ ಬೇರೆ ಎಣ್ಣೆ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಎಣ್ಣೆ ಖಾಲಿ ಆಗಬಹುದು, ಯಾವ ಟೈಮಲ್ಲಿ ಬೇಕಾದ್ರೂ ದೀಪ ಆರಿ ಹೋಗಬಹುದು. ದೀಪ ಆರಿ ಹೋಗುವಂತವನಿಗಾಗಿ ಸ್ವರ್ಗ ಬಾಗಿಲು ತೆಗೆಯಲ್ಲ. ಯಾವ ದೀಪ ಹತ್ತಿ ಹುರಿತಾ ಇರ್ತದೋ ಅವನಿಗಾಗಿ ಒಳಗಡೆ ಸೇರಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಮದಲಿಂಗನು ಬಾಗಿಲನ್ನು ತೆಗೆದು ಬಲೇ ನಂಬಿಗಸ್ತಾಳೆ, ಬಲೇ ನಂಬಿಗಸ್ತಾಳೆ. ತಣಿಯ ಸೌಭಾಗ್ಯವನ್ನ ಬಂದು ಸೇರು. ನಿನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೀನು ಅನುಭವಿಸಿದೆ, ಎಷ್ಟೋ ಪಾಡುಗಳನ್ನ ಅನುಭವಿಸಿದೆ. ಆದ್ರೂ ಕೂಡ ನನ್ನ ವಿಷಯದಲ್ಲಿ ನಂಬಿಗಸ್ತಲಾಗಿದ್ದೆ. ಇದು ನಾ ನಿನಗಾಗಿ ಬಾಗಿಲು ತೆಗಿತಾ ಇದ್ದೇನೆ, ಬಾ ಒಳಗಡೆ. ರಾಬಾ ಶಾಬಾ ದಾಡಾಗಾದಬ ಜೀಸಸ್. ಹೋ, ಎಲ್ಲರ ಕೈಯಲ್ಲೂ ಕೇಳಿಸ್ಕೊಳ್ರಿ, Hallelujah. Praise the Lord. 10 ಮಂದಿ ಕಣ್ಣಿಗಿರು, ಅದರಲ್ಲಿ 5 ಜನ ಬುದ್ಧಿವಂತರು, 5 ಜನ ಬುದ್ಧಿಹೀನರು. ಬುದ್ಧಿಹೀನರಾಗಿರುವಂತ ಸ್ತ್ರೀ ಹತ್ರ ದೀಪದ ಒಳಗಡೆ ಹಾಕಿರುವ ಎಣ್ಣೆ ಮಾತ್ರವೇ. ಅರ್ಥ ಆಗಿಲ್ಲಲ್ಲ? ಸ್ತ್ರೀಯರು ಅಂದ್ರೆ ಯಾರು? ಯಾರು ಸ್ತ್ರೀಯರಂದ್ರೆ? ನಾವೇ ರೀ, ನಾವು ಸ್ತ್ರೀಯರಿ. ಒಪ್ಕೊಳ್ತೀರಾ? ಅಳಬಡ ಏನ ಜೋರಾಗಿ ಅಳಬಡ ಅಂದ್ರೆ ಇವ್ರು ಮಾತ್ರ ಅಲ್ಲ ಸ್ತ್ರೀಯರು, ನಾವೆಲ್ಲ ಸ್ತ್ರೀಯರೇ. ಹೆಂಗ್ ಹೇಳ್ತೀರಾ ಪಾಸ್ಟ್ರೆ? ಯೇಸು ಹೆಂಗ್ ಬರ್ತಾರಂತೆ? ಮದದೊಂದಿಗ ಮದಲಿಂಗನಾಗಿ ಬರ್ತಾನೆ. ಮದಲಿಂಗ ಅಂದ್ರೆ ಏನು? ಮದುವೆಯ ಗಂಡು. ಮದಲಿಂಗ ಅಂದ್ರೆ ಏನು? ಮದಲಿಂಗ ಅಂದ್ರೆ ಏನು? ಮದ ಹತ್ತಿದ ಆನೆ ಅಲ್ಲ, ಮದುವೆಯ ಗಂಡು. ಮದುವೆಯ ಗಂಡು ಬರೋದು ಯಾರಿಗೋಸ್ಕರವಾಗಿ? ಮದುಮಗಳನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ. ಮದುಮಗಳು ಅಂದ್ರೆ ಯಾರು? ನಾವೇ. ಹಲ್ಲೆಲೂಯಾ. ಮದುಮಗಳು ಯಾರು? ನಾವು. ಅವನು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈಗ ಈ ಸ್ತ್ರೀಯರು 5 ಜನ ಬುದ್ಧಿವಂತರು, 5 ಜನ ಬುದ್ಧಿಹೀನರು. ಈ ಬುದ್ಧಿಹೀನರ ಹತ್ರ ದೀಪದಲ್ಲಿ ಎಣ್ಣೆ ಇದೆ, ದೀಪ ಉರಿತಾ ಇಲ್ಲ ಅಂತಲ್ಲ, ಎಣ್ಣೆ ಇದೆ, ದೀಪ ಉರಿತಾ ಇದೆ. ಆದ್ರೆ ಈ 5 ಜನ ಎಕ್ಸ್ಟ್ರಾ, ಈ ಬೇರೆ ಈ ಸಪ್ರೇಟ್ ಬುದ್ಧಿವಂತರು ಏನ್ ಮಾಡ್ತಾ ಇದ್ದಾರೆ? ದೀಪದಲ್ಲೂ ಎಣ್ಣೆ ಇದೆ, ಎಕ್ಸ್ಟ್ರಾ ಅವರ ಪಾತ್ರೆನಲ್ಲಿ ಎಣ್ಣೆ ಇದೆ. ಯಾಕಂದ್ರೆ ಹೇಳಕ್ಕಾಗಲ್ಲ, ಮದಲಿಂಗನು ಬೇಗನೂ ಬರ್ಬೋದು, ಲೇಟಾಗಿ ಬರ್ಬೋದು. ಅವನು ಬರೋದು ಎಲ್ಲಿಂದ? ಇಕ್ಕಟ್ಟಾದ ಬಾಗಿಲಿಂದಾನೇ ಬರೋದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯಾವ ಬಾಗಿಲು? ಇಕ್ಕಟ್ಟಾದ ಬಾಗಿಲು. ಯಾಕೆ ಅವನು ಇಕ್ಕಟ್ಟಾದ ಬಾಗಿಲು ಬರ್ತಾನೆ? ಯಾರೆಲ್ಲ ಈ ಇಕ್ಕಟ್ಟಾದ ಬಾಗಿಲ ಒಳಗಡೆ ಪ್ರವೇಶ ಮಾಡಿದಾರೋ ಅವರುಗಳನ್ನ ಕರ್ಕೊಂಡೋಗಿ ಸೇರಿಸೋದಕ್ಕಾಗಿ ಅವನು ಇಕ್ಕಟ್ಟಾದ ಬಾಗಿಲು ಬರ್ತಾನೆ. ಈಗ ಇಲ್ಲ, ಈ ಸ್ತ್ರೀಯರು ಎಣ್ಣೆ ಇದೆ, ದೀಪದಲ್ಲಿದೆ, ಅಷ್ಟೇ, ಎಕ್ಸ್ಟ್ರಾ ಇಲ್ಲ. ಈ ಎಣ್ಣೆ, ಈ ದೀಪ ಎಂಬುದಾಗಿ ಹೇಳುವಂಥದ್ದು ಪರಿಶುದ್ಧಾತ್ಮನು, ಎಣ್ಣೆ ಎಂಬುದಾಗಿ ಹೇಳುವಂಥದ್ದು ಅಭಿಷೇಕ, ಪವಿತ್ರತೆ. ಹಲ್ಲೆಲೂಯಾ. ಈಗ ದೇವರು ಒಂದು ಸಾರಿ ನಮ್ಮನ್ನು ಏನು ಮಾಡಿದ್ರು? ಅಭಿಷೇಕ ಮಾಡಿದ್ರು. ಏನ ಕೇಳಿಸ್ಕೊಳ್ರಿ, ಎಣ್ಣೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ, ದೀಪದ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ದೀಪ ಅಂತ ಹೇಳುವಾಗ ಅದು ಪರಿಶುದ್ಧಾತ್ಮ, ಅದು ನಿನ್ನ ಆತ್ಮ, ಅದು ಪವಿತ್ರತೆ. ಎರಡನೇದಾಗಿ ಎಣ್ಣೆ ಅಂತ ಹೇಳುವಾಗ ಅಭಿಷೇಕ, ದೇವರ ಮಹಿಮೆ. ಹಲ್ಲೆಲೂಯಾ. ಈಗ ದೇವರು ನಮ್ಮನ್ನು ಏನು ಮಾಡಿದ್ರು? ಅಭಿಷೇಕ ಮಾಡಿದ್ರು. ಈಗ ಈ ಅಭಿಷೇಕ ಈ ಪಾತ್ರೆಯಲ್ಲಿದೆ. ಈ ಅಭಿಷೇಕ ಈ ಪಾತ್ರೆಯಲ್ಲಿರೋ ನಿಮಿತ್ತವಾಗಿ ನನ್ನ ಒಳಗಡೆ ಪರಿಶುದ್ಧಾತ್ಮ ಇಳಿದು ಬಂದು ಈಗ ನಾನು ಬೆಳಕಾಗಿದ್ದೀನಿ. ಅರ್ಥ ಆಗ್ತಾ ಇದೆಯಾ?
ಯೇಸು ಸ್ವಾಮಿ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾವಾಗ ಯಾವಾಗ? ಪರಿಶುದ್ಧಾತ್ಮನು ಅಭಿಷೇಕವು ನನ್ನ ಒಳಗಡೆ ಬರುವಾಗ, ಪರಿಶುದ್ಧಾತ್ಮನು ಅಭಿಷೇಕವು ಪರಿಶುದ್ಧತೆಯು ನನ್ನ ಒಳಗಡೆ ಬರುವಾಗ ನಾನು ಬೆಳಕಾಗಿದ್ದೀನಿ. ಅಂದ್ರೆ ಅಂದ್ರೆ ಪರಿಶುದ್ಧಾತ್ಮನ ಒಳಗಡೆ ಬಂದಿದ ತಕ್ಷಣ ಈಗ ನನ್ನ ಸತ್ತು ಹೋಗಿರುವಂತ ನಾನು, ಸತ್ತು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡು ನರಕಕ್ಕೆ ಬಾಧ್ಯನಾಗಿದ್ದಂಥ ನನ್ನನ್ನು, ಸತ್ತು ಹೋಗಿದಂಥ ನನ್ನನ್ನು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಆಗದೆ ಸತ್ತು ಹೋದ ನನ್ನ ಒಳಗಡೆ ಅವನ ಆತ್ಮವನ್ನು ಸುರಿಸಿ, ಅವನ ಆತ್ಮವನ್ನು ಹಾಕಿ ನನ್ನನ್ನು ಬದುಕಿಸುವ ಹಾಗೆ ಇವತ್ತು ಮಾಡಿದ್ದಾನೆ. ಈಗ ಈ ಪರಿಶುದ್ಧಾತ್ಮ ಎಂಬುದಾಗಿ ಹೇಳುವಂತ ದೀಪ ಉರಿತಾನೇ ಇರಬೇಕು. ಇದು ಉರಿತಾ ಇರಬೇಕಂದ್ರೆ ಎಣ್ಣೆ ಪವಿತ್ರತೆ, ಎಣ್ಣೆ ಅಭಿಷೇಕ ಅದು ನಮ್ಮ ಮೇಲೆ ದಿನೇ ದಿನೇ ಏನಾಗಬೇಕು, ಅದು ಅಧಿಕವಾಗಿ ಅಧಿಕವಾಗಿ ಮಾರ್ಪಡಬೇಕು. ದೇವರು ಎಷ್ಟು ಕೊಟ್ಟಿದಾನೋ ಅಷ್ಟರಲ್ಲೇ ಇರಬಾರ್ದು. ಅದಕ್ಕೆ ದೇವರು ಹೇಳ್ತಾನೆ, ಒಬ್ಬ ಯಜಮಾನನು ದೂರ ದೇಶಕ್ಕೆ ಹೋಗ್ತಾನೆ. ಈ ದೂರ ದೇಶಕ್ಕೆ ಹೋಗುವಾಗ ಈ ಯಜಮಾನನೇನು ಮಾಡ್ತಾನೆ, ತನ್ನ ಆಸ್ತಿಯಲ್ಲಿ ಕೆಲವು ಜನರನ್ನ ಹತ್ತಿರಕ್ಕೆ ಕರೆದು ಒಬ್ಬರಿಗೆ 10, ಒಬ್ಬರಿಗೆ 5, ಒಬ್ಬರಿಗೆ 3, ಒಬ್ಬರಿಗೆ 1 ಕೊಡ್ತಾನೆ. ಅಲ್ಲೇಲೂಯಾ. ಇವತ್ತು ಕೂಡ ದೇವರ ಕೃಪೆಯಿಂದ, ದೇವರ ಆತ್ಮದಿಂದ, ದೇವರ ಅಭಿಷೇಕ, ದೇವರ ಮಹಿಮೆ, ದೇವರ ಕೃಪಾವರಗಳು ನಮ್ಮ ಮೇಲೆ ಅವನು ಚೆಲ್ಲಿದಾನೆ, ನಮ್ಮ ಮೇಲೆ ಅವನು ಹಚ್ಚಿದಾನೆ. ಅದು ಅಷ್ಟೇ ಇರಬಾರ್ದು, ಅದು ಅಧಿಕವಾಗಬೇಕು. ಅದು ಅಧಿಕವಾಗಬೇಕಾದ್ರೆ ನೀನು ಬುದ್ಧಿ ಉಳ್ಳ ಸ್ತ್ರೀಯಾಗಿ, ಬುದ್ಧಿ ಉಳ್ಳ ಪುರುಷನಾಗಿ ನೀನು ಇವತ್ತು ಮಾರ್ಪಡಬೇಕಂತೇಳಿ ಸ್ವರ್ಗೀಯ ದೇವರು ಮಾತಾಡ್ತಾ ಇದಾರ. ಹಲ್ಲೆಲೂಯಾ. ಒಬ್ಬನ ಕರೆದು 10, ಒಬ್ಬನ ಕರೆದು 5, ಒಬ್ಬನ ಕರೆದು 3, ಇನ್ನೊಬ್ಬನು ಕರೆದು 1. ಅಲ್ಲೇಲೂಯಾ. ಕೊಟ್ಟುಬಿಟ್ಟು ಇವನು ಹೋಗ್ಬಿಡ್ತಾನೆ. ಅಲ್ಲೇಲೂಯಾ. ಇವನು ಕೊಟ್ಟು ಹೋದ ಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಈ ಯಜಮಾನ ಹಿಂದಿರುಗಿ ಬರ್ತಾನೆ. ಈ ರಾಜಾದಿರಾಜನು ಹಿಂದಿರುಗಿ ಬರ್ತಾನೆ. ಬಂದು ಯಾರ ಕೈಯಲ್ಲಿ ಏನು ಕೊಟ್ಟಿರ್ತಾನೋ ಅವ್ರನ್ನ ಹತ್ತಿರಕ್ಕೆ ಕರೀತಾನೆ. ಇದೋ 10 ಹೊಂದಿರೋನು ಬರ್ತಾನೆ. ಸ್ವಾಮಿ, ನೀನ್ ನನಗೆ 10 ಕೊಟ್ಟೆ, ನಾನೇನು ಮಾಡಿದೆ ಗೊತ್ತಾ? ಬುದ್ಧಿವಂತನಾಗಿ ಇದನ್ನ ಮಾಡಿ 20 ಸಂಗ್ರಹಿಸಿಟ್ಟುಕೊಂಡಿದ್ದೇನೆ ಅಂತ ಹೇಳುವಾಗ ರಾಜ ಹೇಳ್ತಾನೆ, ಬಲೇ ನಮ್ಮೀಗ ಸಾಳೆಯ ದನಿಯ ಸೌಭಾಗ್ಯ ಒಂದು ಸೇರು ಎಂಬುದಾಗಿ ಹೇಳಿ ದೇವರು ಹೇಳ್ತಾನಂತೆ. ಪ್ರಸಂಗ ಮೇಲೆ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ. ಕ್ಲೀನಾಗಿ ಅರ್ಥ ಆಗ್ತದೆಲ್ಲ ದೇವರಾತ್ಮ ಮಾತಾಡ್ತಾ ಇರೋದು. ಒಬ್ಬ ಯಜಮಾನ ದೂರ ದೇಶಕ್ಕೆ ಹೋಗ್ಬೇಕಂತ ಬಯಸ್ತಾನೆ. ಆ ಟೈಮಲ್ಲಿ ಆ ಯಜಮಾನ ಏನ್ ಮಾಡ್ತಾನಂತೆ, ನಾನು ಹೋಗ್ಬೇಕು, ಇದನ್ನ ಆಸ್ತಿ ಎಲ್ಲ ಹೀಗೆ ಬಿಟ್ಟು ಹೋದ್ರೆ ಹೇಗೆ, ಇದನ್ನೊಂದು 5-6 ಜನಕ್ಕೆ ಒಪ್ಪಿಸ್ಕೊಟ್ಟು ಹೋಗೋಣ, ಇದನ್ನ ನೋಡ್ಕೊಳ್ಳಿ, ಇದನ್ನ ಅಧಿಕವಾಗಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಆ ಯಜಮಾನ ಏನ್ ಮಾಡ್ತಾನಂತೆ, ಒಂದು 4 ಜನನ ಕರಿತಾನಂತೆ. 4 ಜನನ ಕರೆದು ಬಿಟ್ಟು, ಬೈಬಲ್ ಇರೋ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ, 4 ಜನನ ಕರೆದು ಬಿಟ್ಟು ಅದರಲ್ಲಿ ಒಬ್ಬನಿಗೆ 10 ತಾಲಂತು ಕೊಡ್ತಾರಂತೆ. ಒಂದಿರನ್ನು ಬುದ್ಧಿಹೀನಾಗಿ ಮಾರ್ಪಟ್ಟ, ಅದನ್ನ ಬಚ್ಚಿಟ್ಟ ರಾಜನು ಬಂದ. ಅಲೇ ಕೆಟ್ಟ ಆಳೆ, ಹೋಗು ಆರದ ಬೆಂಕಿಯಲ್ಲಿ ಅಂತೇಳಿ ಅವನ್ನ ತಳ್ಳಿ ಬಿಡ್ತಾರಂತೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪರಿಶುದ್ಧ ಮಾಡಿದಾರ, ದೇವರು ನಮ್ಮನ್ನ ಪರಿಶುದ್ಧ ಮಾಡಿದಾರ. ಬೆಳ್ಳಿಗೆ ಲೆಕ್ಕದಲ್ಲಿ ಇಟ್ಕೊಳ್ರಿ, ಏನೇನೆಲ್ಲ ನಾನು ಹೇಳ್ತೇನೆ ಬೆಳ್ಳಿ ಲೆಕ್ಕ ಇಟ್ಕೊಳ್ಳಿ. ದೇವರು ನಮ್ಮನ್ನ ಶುದ್ಧ ಮಾಡಿದಾರ, ದೇವರು ನಮ್ಗೆ ರಕ್ಷಣೆ ಕೊಟ್ಟಿದಾರ, ದೇವರು ನಮ್ಮನ್ನ ಅಭಿಷೇಕ ಮಾಡಿದಾರ, ದೇವರು ನಮ್ಮನ್ನ ದೇವರ ಆತ್ಮ ತುಂಬಿಸಿದಾರ, ದೇವರು ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದಾರ, ದೇವರು ತನ್ನ ಮಗನಾಗಿ ನಮ್ಮನ್ನು ಸ್ವೀಕಾರ ಮಾಡಿದಾರ, ದೇವರ ಮಾರ್ಗದಲ್ಲಿ ನಮ್ಗೆ ಸಿದ್ಧ ಮಾಡಿದಾನ. ಇದ್ರಲ್ಲೆಲ್ಲ ನಾವೇನ್ ಮಾಡಬೇಕು? ಹೆಚ್ಚಿಸ್ಬೇಕು. ಅರ್ಥ ಆಗ್ತಾ ಇದೆಯಾ? ಯಾರು ಹೆಚ್ಚಿಸುವಂತವ್ರು? ಯಾರು? ಬುದ್ಧಿವಂತರು. ಬುದ್ಧಿಹೀನರು ಇರೋದ್ರಲ್ಲೇ ತೃಪ್ತಿಯಾಗಿದ್ದು ನೋಡ್ತಾರೆ ದೀಪ ಆರಿ ಹೋಗಿದೆ. ಯಾವ ವಿಷಯಗಳಲ್ಲಿ ನಾವು ತೃಪ್ತಿಯಾಗಿರ್ಬೇಕು ಆ ವಿಷಯಗಳಲ್ಲಿ ನಾವು ತೃಪ್ತಿಯಾಗಿರ್ಬೇಕು. ಯೇಸು ಸ್ವಾಮಿ ಹೇಳಿ ಇರೋದ್ರಲ್ಲಿ ತೃಪ್ತಿಯಾಗಿರ್ರಿ ಅಂತ ಹೇಳಿ ಕೆಲವೊಂದು ವಿಷಯಗಳಲ್ಲಿ, ಬಟ್ ಸೈತಾನದ ನಿಟ್ಟಿನಲ್ಲಿ ನಮ್ಮನ್ನು ಅನೇಕ ವಿಷಯಗಳಲ್ಲಿ ಮೋಸ ಮಾಡ್ತಾನೆ. ಯೇಸು ಹೇಳಿಲ್ವಾ? ಇರೋ ಅಭಿಷೇಕ ತೃಪ್ತಿಯಾಗಿರ್ಬೇಕು, ಇರೋ ಪರಿಷದಲ್ಲೂ ತೃಪ್ತಿಯಾಗಿರ್ಬೇಕು, ಇರೋ ಆತ್ಮಗಳಲ್ಲಿ ತೃಪ್ತಿಯಾಗಿರ್ಬೇಕು, ಇರೋ ಸಕಲ ತೃಪ್ತಿಯಾಗಿರ್ಬೇಕಿಲ್ಲ. ಏನು ವಿಷಯದಲ್ಲಿ ದೇವರಿಂದ ತೃಪ್ತಿಯಾಗಿರ್ಬೇಕಂತ? ದುಡ್ಡು, ಮನೆ, ಏನ್ ದೇವ್ರು ನಮ್ಗೆ ಕೊಟ್ಟಿದಾರ ಅದ್ರಲ್ಲಿ ನಂಬಿಕಸ್ಥರಾಗಿ ತೃಪ್ತಿಯಾಗಿರೋಣ.
ಅದನ್ನು ಹೆಚ್ಚಿಸೋದು ಬಿಡೋದು ಅವನ ಕೈಯಲ್ಲಿದೆ. ಅದನ್ನ ಅಭಿವೃದ್ಧಿ ಮಾಡೋದು ಬಿಡೋದು ಅವನ ಕೈಯಲ್ಲಿದೆ. ನಾವು ನಂಬಿಗಸ್ತರಾಗಿದ್ಬಿಟ್ರೆ ಸಾಕು, ಏನ್ ಮಾಡ್ಬೇಕೋ ಅದು ಅವ್ನು ಮಾಡ್ತಾನೆ. ನಾವು ಮಾಡಬೇಡ, ಅವನು ಮಾಡ್ತಾನೆ. ಹಲ್ಲೆಲೂಯಾ. ಆ ವಿಷಯಗಳಲ್ಲಿ ನಾವೇನ್ ಮಾಡ್ಬೇಕು? ತೃಪ್ತಿಯಾಗಿರ್ಬೇಕು. ಬಟ್ ನಮ್ಗೆ ಅಭಿಷೇಕ ಸಿಗ್ತಾ ಅದ್ರಲ್ಲಿ ತೃಪ್ತಿಯಾಗಿ ಬರ್ತ ನಾವು, ನಮ್ಗೆ ಇನ್ನ ಬೇಕು ದೇವರ. ಪ್ರಾರ್ಥನೆ ವರ ಸಿಗ್ತಾ ಅದ್ರಲ್ಲಿ ತೃಪ್ತಿ ಆಗ್ಬಾರ್ದು, ಇನ್ನ ಬೇಕು ದೇವರ. ಎಲಿಷ ಹೇಳ್ಬೋದಾಗಿತ್ತಲ್ವ, ಸ್ವಾಮಿ ಎಲಿಯ ನೀನ್ ಹೋಗ್ತಾ ಇದ್ಯಾ, ನೀನ್ ಇಲ್ಲಿಗೆ ಅಭಿಷೇಕ ಆ ಒಂದು ಸ್ಟೆಪ್ ಕೊಡು, ನಂಗೆ ಸಾಕು ತೃಪ್ತಿ ಆಗ್ತದೆ ಅಂತ ಹೇಳ್ಬೋದಾಗಿತ್ತಲ್ವ. ಅವ್ನು ಬಂತು ನನಗೆ ಆ ತೃಪ್ತಿ ಆಗಲ್ಲ, ನನಗೆ 2 ವರ್ಷ ಬೇಕು. ಕೇಳದ್ನ ಕೇಳಬೇಕು. ಕೇಳದ್ನ ಕೇಳುವಂತವ್ರು ಯಾರು ಕೇಳೋದು? ಬುದ್ಧಿವಂತರು, ಬುದ್ಧಿ ಉಳ್ಳ ಸ್ತ್ರೀಯರು, ಬುದ್ಧಿ ಉಳ್ಳ ಪುರುಷರು, ಜ್ಞಾನಹೀನರು. ಪ್ರಾಪಂಚಿಕ ಕಾರ್ಯಗಳಲ್ಲಿಯೂ ಪ್ರಾಪಂಚಿಕ ವಿಷಯಗಳಲ್ಲಿಯೂ ಇದು ಡಬಲ್ ಆಗ್ಬೇಕು, ಇದು ಅಧಿಕವಾಗಬೇಕು, ಏನೋ ಈ ಎದೆ ಮೇಲೆ ತಗೊಂಡು ಫಲದ ಸೇರಿಸ್ದಂಗೆ ದೇವರ ಹೇಳ್ತಾರೆ. ಯಾವುದು ಬರಲ್ಲ, ಯಾವ್ದ್ರಿಂದ ಬರಲ್ಲ. ಹಿಂದಿನಡೆ ಬರೋದೇನು ಗೊತ್ತಾ? ಶುಭ ಕೃಪಾ. ಶುಭ ಕೃಪೆ. ಏನೇ ಕೃಪೆ? ಪರಲೋಕದ ಬಾಗಿಲಂದ್ರೆ ಹೋಗಿ ನಿಲ್ಲಲಿಕ್ಕೆ ಕೃಪೆ ಬೇಕು. ಪಾಸ್ಟ್ರೆ ಎಲ್ಲ ಬಿಚ್ಚಿ ತಿನ್ಸ್ಬೇಕು, ಅರ್ಥ ಮಾಡ್ಕೊಳ್ಳೋಕ್ಕೂ ನಮ್ ಶಕ್ತಿ ಇಲ್ಲ. ಏನ್ ಮಾಡೋಣ ಪಾಸ್ಟ್ರೆ? ಹಲ್ಲೆಲೂಯಾ. ದೇವರ ಪರಲೋಕ ರಾಜ್ಯದ ಬಾಗಿಲಂದ್ರೆ ಹೋಗಿ ನಿಂತ್ಕೊಳ್ಳಿಕ್ಕೆ ಕೃಪೆ. ಈ ಕೃಪೆ ಹೊಂದಿರೋನು ಒಳಗಡೆ ಹೋಗ್ಬೇಕಾದ್ರೆ ಶುಭ ಹೊಂದಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಶುಭವೂ ಕೃಪೆಯು ನಿನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಯಾವಾಗ? ನೀನು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ, ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ನಡೆಯುವಾಗ, ಈ ಇಕ್ಕಟ್ಟಾದ ಅವಸ್ಥೆಗಳಲ್ಲಿ ಹಾದು ಹೋಗುವಾಗ ಶುಭ ಕೃಪಾ ನಿನ್ನ ಹಿಂಬಾಲಿಸ್ಕೊಂಡು ಬರ್ತದೆ. ನೀನು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ. ಕಾರಣ ಶುಭ ಕೃಪಾ ನಿನ್ನ ಇರುವವರೆಗೂ, ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತಾ ಇರುವವರೆಗೂ ನೀನು ಎಡವಿ ಕೆಳಗಡೆ ಬೀಳುವುದಕ್ಕೆ ಸಾಧ್ಯವೇ ಇಲ್ಲ. ಕೃಪೆ ನಿನ್ನ ಕಾಪಾಡುತ್ತೆ. ನೀನು ಹೋಗುವ ಚಾಲನೆ ನಿನಗೆ ಶುಭವಾಗುತ್ತೆ. ಅದಕ್ಕೆ ಧರ್ಮೋಪದೇಶ ಕಾಂಡದಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, 28ನೇ ಅಧ್ಯಾಯದಲ್ಲಿ, ನೀನು ಹೋಗುವಾಗಲೂ ನೀನು ಬರುವಾಗಲೂ ನಿನಗೆ ಶುಭ ಶುಭ ನಿನಗುಂಟಾಗುತ್ತೆ. ಹಲ್ಲೆಲೂಯಾ. ಶುಭವು ಕೃಪೆಯು ಬೇಕಾ? ಕೃಪೆ ಇಲ್ಲ ಅಂದ್ರೆ ದೇವರ ಪರಲೋಕದ ಆ ಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಲ್ಲೆಲೂಯಾ. ನೀವು ಬೈಬಲ್ ಅಲ್ಲಿ ನ್ಯಾಯಸ್ಥಾಪಕರ 16ನೇ ಅಧ್ಯಾಯದಲ್ಲಿ ನೀವು ಆ ವಾಕ್ಯಗಳನ್ನ ಓದ್ಕೊಂಡು ಬನ್ರಿ. ಅಲ್ಲಿ ಕೂಡಾರದ ಕುರಿತು ದೇವರು ಮಾತಾಡ್ತಾರೆ. ಹೊರಗಿನ ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಈ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಮಂಜೂಷದ ಪೆಟ್ಟಿಗೆ ಇರ್ತದೆ. ಈ ದೇವರ ಮಂಜೂಷದ ಪೆಟ್ಟಿಗೆ ಮೇಲಿರುವಂತ ಮುಚ್ಚಿರುವಂತ ಒಂದು ಆ ಅಲಿಗೆ ಇದೆಯಲ್ಲ, ಆ ಅಲಿಗೆಗೆ ಕೃಪಾಸನ ಅಂತ ಹೇಳ್ತಾರೆ. ಆ ಕೃಪಾಸನದ ಮೇಲೆ ದೇವರು ಇಳಿದು ಬರ್ತಾರಂತೆ. ಆ ಕೃಪಾಸನದ ಮುಂದಗಡೆ ಆ ಬಾಗಿಲು, ಆ ಪೆಟ್ಟಿಗೆ ಮುಚ್ಚುವಂತ ಬಾಗಿಲಿದೆ, ಮೇಲೆ ಡೋರ್ ಇದೆಯಲ್ಲ, ಅದ್ರ ಮೇಲೆ ದೇವರ ಹತ್ರ ಕೃಪಾಸನ ಅಂತ ಅದು. ಅಲ್ಲಿ ಕೇರು ಬೀರ ಒಂದು ಏನು ದೇವದೂತರ ಒಂದು ಗೊಂಬೆಗಳನ್ನ ಮಾಡಿಟ್ಟಿರ್ತಾರೆ. ಹಲ್ಲೆಲೂಯಾ. ಆ ಒಂದು ಇದಕ್ಕೆ, ಆ ಮಂಜೂಷದ ಬಾಗಿಲಿಗೆ ದೇವರು ಹೇಳ್ತಾರೆ ಅದು ಕೃಪಾಸನ. ಅಲ್ಲಿ ದೇವರು ಇಳಿದು ಬರುವಂತ ಸ್ಥಳ ಅಂತೆ. ಆ ಜಾಗದಲ್ಲಿ ಹಲ್ಲೆಲೂಯಾ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಆ ಕೃಪಾಸನದ ಆ ಒಂದು ಇದೇನೋ ಮಂಜೂಷದ ಪೆಟ್ಟಿಗೆಯ ಬಾಗಿಲು ಕೃಪಾಸನವಾಗಿದೆಯಂತೆ. ಆ ಬಾಗಿಲು ತೆಗೆಯುವಾಗಲೇ ಒಳಗಡೆ ಮಂಜೂಷ ಇರ್ತದಂತೆ. ಹಲ್ಲೆಲೂಯಾ. ಅಂದ್ರೆ ಈ ಬಾಗಿಲಿನಗೆ ಕೃಪಾಸನವಾಗಿದೆ. ಪ್ರೈಸ್ ದಿ ಲಾರ್ಡ್. ಈಗ ನೀನು ದೇವರ ರಾಜ್ಯದ ಭಾಗಕ್ಕೆ ಹೋಗಬೇಕಾದ್ರೆ ನಮಗೆ ಕೃಪೆ ಕೃಪೆ. ಅದಕ್ಕೆ ದೇವರು ಹೇಳ್ತಾರೆ, ಈ ಮಾರ್ಗದಲ್ಲಿ ನಡಿ, ಈ ತಪ್ಪಲ್ಲ, ಶುಭ ಕೃಪೆ ನಿನ್ನ ಹಿಂಬಾಲಿಸಿಕೊಂಡು ಬರ್ತದೆ. ಆಚಬೇಕಾದ ಜಾಗದಲ್ಲಿ, ಆಚರಿಸಬೇಕಾದ ಸ್ಥಳದಲ್ಲಿ ನಿನ್ನ ಈ ಕೃಪೆ ಆಚರಿಸುತ್ತೆ. ಹಲ್ಲೆಲೂಯಾ. ನ್ಯಾಯ ಸ್ಥಾಪಕರಲ್ಲಿ 16ನೇ ಅಧ್ಯಾಯ ಬರ್ತದೆ. ಆ ವಾಕ್ಯಗಳೆಲ್ಲ ಮನೆಗೆ ಹೋಗುವಲ್ರಿ. ಅಲ್ಲಿ ಆ ಮಂಜೂಷದ
ಬಾಗಿಲು ಕೃಪಾಸನವಾಗಿರ್ತದೆ, ಅಲ್ಲಿ ದೇವರು ಇಳಿದು ಬರ್ತಾರಂತೆ. ಹಲ್ಲೆಲೂಯ. ಅಲ್ಲಿ ಶುಭವಾಗಬೇಕಾದ್ರೆ ಮಹಾಯಾಜಕನು ಮಾತ್ರ ಅಲ್ಲಿ ಹೋಗ್ಬೇಕು. ಇವತ್ತು ದೇವರು ಪ್ರಕರಣ ಕದ್ದು ನೋಡುವಾಗ ನಮ್ಮ ಯಾಜಕರನ್ನಾಗಿ ಮಾಡಿದಾನಂತ. ಹಲ್ಲೆಲೂಯ. ಈ ಯಾಜಕನೇನ್ ಮಾಡಬೇಕು? ಈ 3 ಬಾಗಿಲು ದಾಟಿಕೊಂಡು ಹೋಗ್ಬೇಕು. ಹಲ್ಲೆಲೂಯ. ಈ 3 ಬಾಗಿಲು ಹೋಗುವಾಗಲೇ ಪರಲೋಕ ನಮ್ಗೆ ರೆಡಿ ಆಗಿರುವುದು. ದೇವರ ವಾಕ್ಯ ಬರ್ತದೆ, ನಾವು ಕಾಣುವಂತ ಆಕಾಶ, ಮಧ್ಯ ಆಕಾಶ, 3ನೇ ಆಕಾಶವೇ ಪರಲೋಕ. ನೀವು ನನ್ನಲ್ಲಿ ಬರಬೇಕು, ನೀವು ದೇವರ ವಾಕ್ಯದಲ್ಲಿ ಬರಬೇಕು, ನೀವು ಪರಿಶುದ್ಧಪ್ಪನಲ್ಲಿ ಬರಬೇಕು. ಇದು ಅಂಗಳ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಯಾಜಕನು ಇಲ್ಲಿ ಮಾತ್ರ ಹೋದ್ರೆ ಸಾಲದು, ಯಾಜಕನು ಮಧ್ಯದಲ್ಲಿ ಹೋದ್ರೆ ಸಾಲದು, ಯಾಜಕನು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಬೇಕು. ಈ ಯಾಜಕನು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಬೇಕಾದ್ರೆ ಸಾಧಾರಣವಾಗಿರುವಂತಹ ಯಾಜಕನು ಧೂಪವನ್ನು ಹಾಕಬೇಕು. ಹಲ್ಲೆಲೂಯ. ಯಾಜಕ, ಮಹಾಯಾಜಕ, ಇಬ್ಬರು ಯಾಜಕರು ಬರ್ತಾರೆ. ಎಷ್ಟು ಯಾಜಕರು? ಹಂಗಂತ ಹೇಳ್ಬಿಟ್ಟು ಯಾಜಕ ಅವ್ರ ಮರ್ಯಾದೆ ಕಡಿಮೆ ಅಂತಲ್ಲ, ಮಹಾಯಾಜಕನ ಮರ್ಯಾದೆ ಜಾಸ್ತಿ ಅಂತಲ್ಲ. ಯಾಜಕ, ಮಹಾಯಾಜಕ. ಈ ಮಹಾಯಾಜಕನು ಎಲ್ಲೆಲ್ಲ ಹೋಗ್ತಾನೆ, ಯಾಜಕ ಬದಲೇ ಇರ್ತಾನೆ. ಅಂದ್ರೆ ಈ ಮಹಾಯಾಜಕ ಅಂಗಳಕ್ಕೆ ಹೋಗುವಾಗ ಈ ಯಾಜಕನು ಕೂಡ ಅಂಗಳಕ್ಕೆ ಹೋಗ್ತಾನೆ. ಮಹಾಯಾಜಕನು ಪರಿಶುದ್ಧವಾದ ಸ್ಥಳದ ಹತ್ರ ಹೋಗುವಾಗ ಈ ಯಾಜಕನು ಆ ಸ್ಥಳದ ಹತ್ರ ಹೋಗ್ತಾನೆ. ಈ ಮಹಾಯಾಜಕನು ಪರಿಶುದ್ಧ, ಅತಿ ಪರಿಶುದ್ಧವಾಗಿರುವಂತಹ ಮಂಜುಷದ ಮುಂದಗಡೆ ಹೋಗುವಾಗ ಈ ಯಾಜಕನು ಕೂಡ ಜೊತೆಯಲ್ಲಿ ಹೋಗ್ತಾನೆ. ದೇವರನ್ನ ನಿಮ್ಮೆಲ್ಲ ನಾನು ಯಾಜಕರಾಗಿ ಮಾಡಿದ್ದೇನೆ. ಈಗ ನಾವು ಯಾಜಕರಾಗಿ ಮಾರ್ಪಟ್ಟಿದ್ದೀವಿ ಅಂತ ಮೇಲೆ ಈ 3 ಬಾಗಿಲು ಪಾಸ್ ಆಗ್ಬೇಕು ನಾವು ಅಂತ ಹೇಳ್ತೀಯಾ? ಈ 3 ಬಾಗಿಲು ಪಾಸ್ ಆಗಬೇಕಾದ್ರೆ ನಮ್ಮ ಒಳಗಡೆ ಎಣ್ಣೆ ಜಾಸ್ತಿ ಇರಬೇಕು, ಅಭಿಷೇಕ ಜಾಸ್ತಿ ಇರಬೇಕು, ಪಾರಿಶುದ್ಧ ಜಾಸ್ತಿ ಇರಬೇಕು, ಕೃಪೆ ಜಾಸ್ತಿ ಇರಬೇಕು, ದೇವರ ದಯೆ ಜಾಸ್ತಿ ಇರಬೇಕು. ಈ ಮಹಾಯಾಜಕನು ಒಳಗಡೆ ಹೋಗಿದ ತಕ್ಷಣ ಕೃಪಾಸನ ಮರೆಯಾಗಬೇಕಂತೆ. ಕೃಪಾಸನ ಮರೆಯಾಗಬೇಕಂತ. ಯಾಕಂದ್ರೆ ಆ ಕೃಪಾಸನದ ಮೇಲೆ ದೇವರು ಇಳಿದು ಬರ್ತಾ ಇದ್ದಾರಂತೆ. ದೇವರು ಇಳಿದು ಬರುವಾಗ ಅವನ ಬೆಳಕು, ಅವನ ಶಕ್ತಿ, ಅವನ ಮಹಿಮೆ ಯಾರ ಕೈಲೊಳಗೆ ಆಗ್ತಾ ಇರಲಿಲ್ವಂತೆ. ಈ ಶಕ್ತಿ, ಈ ಬೆಳಕು, ಈ ಮಹಿಮೆ ಯಾರ ಮೇಲಾದ್ರೂ ಒಂದು ಚೂರು ತಪ್ಪಿದ್ರು ಕೂಡ ಇದು ಬಿತ್ತು ಅಂದ್ರೆ ಅವರಲ್ಲೇ ಸ್ಪಾಟಲ್ಲಿ ಸೊತ್ತಾಗ್ತಾರಂತೆ. ಅದಕ್ಕೆ ಈ ಮಹಾಯಾಜಕನು ಹೋಗ್ತ ತಕ್ಷಣವೇ ಯಾಜಕನ ಕೆಲಸ ಏನು ಗೊತ್ತಾ? ಅಲ್ಲಿ ಏನ್ ಮಾಡ್ತಾನೆ, ಆ ಪರಿಶುದ್ಧವಾದ ಸ್ಥಳದಲ್ಲಿ ಒಂದು 2 ಕೆಂಡಗಳು ತೆಗೆದುಕೊಂಡು ದೀಪದ ಒಳಗಡೆ ಹಾಕಿಕೊಂಡು ಒಂದು ಪಾತ್ರ ಒಳಗಡೆ ಹಾಕೊಂಡು ಅವನೇನ್ ಮಾಡ್ತಾನಂತೆ, ಧೂಪ ಹಾಕ್ತಾನಂತೆ. ಧೂಪ ಹಾಕುವಾಗ ಆ ಅತಿ ಪರಿಶುದ್ಧ ಸ್ಥಳ, ಮಂಜುಷ, ಮನುಷ್ಯನ ಮೇಲಿರುವಂತಹ ಕೃಪಾ ಸನ ಎಲ್ಲ ಆ ಹೊಗೆಯಿಂದ, ಆ ಧೂಪದಿಂದ ತುಂಬಲ್ಪಡ್ತದಂತೆ. ಆ ಟೈಮಲ್ಲಿ ದೇವರು ಇಳಿದು ಬರ್ತಾ ಇದ್ರಂತ. ಈ ಕೃಪಾಸನ ಪೂರ್ತಿ ಮಹತ್ವವಾಗಿ ಈ ಧೂಪ ಹಾಕುವಂತ ಧೂಪದ ಹೊಗೆಯಿಂದ ತುಂಬಲ್ಪಡಬೇಕಂತೆ. ಆ ಧೂಪದ ಹೊಗೆ ಏನಾಗ್ತದಂತೆ, ಮೇಘ ಸ್ತಂಭವಾಗಿ ನಿಂತುಕೊಳ್ಳದಂತೆ, ಮೋಡವಾಗಿ ತುಂಬಿಕೊಳ್ಳದಂತೆ. ಹಲ್ಲೆಲೂಯ. ಇವಾಗ ಚರಿತ್ರೆ ನೀವು ಓದ್ ನೋಡ್ರಿ, ನ್ಯಾಯಸ್ಥಾಪಕರಲ್ಲಿ ಬರ್ತದೆ 14ನೇ. ಈ ದೇವರ ಈ ಧೂಪ ಇವರು ಹಾಕುವಾಗ ಈ ಧೂಪ ಮೋಡವಾಗಿ ಮಾರ್ಪಡದಂತೆ. ಈ ಮೋಡ ಕೃಪಾಸನ ಮರೆ ಮಾಡಿಕೊಳ್ತಾನಂತೆ. ಈ ಕೃಪಾಸನ ಮರೆ ಮಾಡಿಕೊಳ್ಳುವಾಗಲೇ ಆ ಕೃಪಾಸನದ ಮೇಲೆ ದೇವರು ಬರೋದು. ಯಾಕಂದ್ರೆ ದೇವರು ಯಾರು ನೋಡಕ್ಕಾಗಲ್ಲ, ದೇವರು ಅಷ್ಟು ಪಾರಿಶುದ್ಧನು. ಈ ಪಾರಿಶುದ್ಧನಿರುವ ಸ್ಥಳಕ್ಕೆ ನಾವು ಎಂಟ್ರಿ ಆಗಬೇಕಾದ್ರೆ ಈ 2 ಬಾಗಿಲು ದಾಟಿ ಹೋಗುವಂತ ಶಕ್ತಿಯನ್ನ, ಕೃಪೆಯನ್ನ, ಮಹಿಮೆಯನ್ನ, ಅಭಿಷೇಕವನ್ನ, ಎಣ್ಣೆಯನ್ನ, ದೀಪವನ್ನ ನಾವು ಹೊಂದಿರಬೇಕು. ಹಲ್ಲೆಲೂಯ. ಈ ಅಂಗಳಕ್ಕೆ ಕೆಲವು ಜನರು ಹೋಗ್ಲಿಕ್ಕೆ ಆಗ್ತದೆ. ಅಂಗಳದ ಹತ್ರ ಒಂದು ಬಾಗಿಲು, ಪರಿಶುದ್ಧ ಸ್ಥಳ ಮಧ್ಯೆ ಅದೊಂದು ಬಾಗಿಲು, ಅತಿ ಪರಿಶುದ್ಧವಾದ ಸ್ಥಳ ಅದೊಂದು ಬಾಗಿಲು. ಆತ್ಮ, ಪ್ರಾಣ, ಶರೀರ 3 ಶುದ್ಧವಾಗಿರಬೇಕು.
ಆತ್ಮ, ಪ್ರಾಣ, ಶರೀರ, ಮೂರು. ಈ ಮೂರು ಮಂಡಲಗಳಲ್ಲಿ ಇರುವಂತ ಈ ಮೂರು ಮಂಡಲಗಳ ಬಾಗಿಲಿಗೆ ನಾವು ಕಾವಲುಗಾರರಾಗಿರಬೇಕು. ಹಲ್ಲೆಲೂಯಾ. ನನಗೆ ಆತ್ಮ ಇದೆ ಅನ್ನೋ ಕೈ ಇರ್ತೀರಿ ಇದೆಯಾ? ಯಾವಾಗ ನೋಡಿದ್ರು? ಹಲ್ಲೆಲೂಯಾ. ಪ್ರಾಣ ಇದೆಯಾ? ಶರೀರ ಇದೆಯಾ? ಅಂದ್ರೆ ಶರೀರ ಎಂಬುದಾಗಿ ಹೇಳುವಂಥದ್ದು ಒಂದು ಮಂಡಲ, ಶರೀರದ ಮಂಡಲ. ಪ್ರಾಣ ಇದೆಯಾ? ಅದೊಂದು ಪ್ರಾಣದ ಮಂಡಲ. ಆತ್ಮ ಇದೆಯಾ? ಆತ್ಮದ ಕೂಡ ಒಂದು ಮಂಡಲ. ಮೂರು ಮಂಡಲ ನೋಡು, ಆಕಾಶ, ಮಧ್ಯಾಕಾಶ, ಪರಲೋಕ, ಮೂರು ಮಂಡಲ. ತಂದೆ, ಮಗ, ಪರಿಶುದ್ಧಾತ್ಮ, ಮೂರು ಮಂಡಲ. ಹಲ್ಲೆಲೂಯಾ. ಅದು ತಂದೆ, ಮಗ, ಪರಿಶುದ್ಧಾತ್ಮ ಇದು ಡಿಬೇಟ್ ಮಾಡಕ್ಕಾಗಲ್ಲ. ಈ ಎರಡು ಒಂದೇ ಮಂಡಲ, ಈ ಮೂರು ಒಂದೇ ಮಂಡಲ. ಬಟ್ ಮೂರು ಮಂಡಲವಾಗಿ ಕಾಣಿಸುತ್ತೆ, ಬಟ್ ಒಂದೇ ಮಂಡಲ ಅದು. ಹಲ್ಲೆಲೂಯಾ. ಆದ್ರೆ ನಮಗೆ ಆತ್ಮ, ಪ್ರಾಣ, ಶರೀರ ಮೂರು ಮಂಡಲ ಇದೆ. ಅಂದ್ರೆ ಈ ಮೂರು ಮಂಡಲಕ್ಕೂ ದೇವರು ಮಾಡಿದರೆ ಬಾಗಿಲಿಟ್ಟಿದ್ದಾನೆ. ಇಲ್ವಾ? ಬಾಗಿಲಿಟ್ಟಿಲ್ವಾ? ಶರೀರದ ಬಾಗಿಲಿದೆ, ಸಮಾಧಿ ಇದೆ. ಹೊಡೀರಿ ಚಪ್ಪಾಳೆ. ಚಪ್ಪಾಳೆ ಹೊಡೆಯಕ್ಕೂ ಬರಲ್ಲ. ಇಬ್ಬರು ಎನಿಸಿದ್ರೆ ಹೊಡಿ ಚಪ್ಪಾಳೆ ಅನ್ನಂಗಾಯ್ತಂದ್ರೆ. ಹಲ್ಲೆಲೂಯಾ. ಶರೀರಕ್ಕೆ ಬಾಗಿಲು ನಮ್ಮ ಹೃದಯ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ. ಬೈಬಲ್ ಕ್ಲಾಸ್ ಮಾಡಿದ್ದೀನಿ, ಯಾವ ಪೇಪರ್ ಇಲ್ಲ. ದೇವರಾತ್ಮ ಕೊಡ್ತಂತ ಪ್ರಸಂಗ ಮಾಡ್ತಾರೆ. ಇಕ್ಕಟ್ಟಾದ ಬಾಗಿಲು ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಬಾಗಿಲಲ್ಲಿ ಏನೆಲ್ಲ ಬರುತ್ತೆ ಅದ್ರ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇಹಕ್ಕೆ ಬಾಗಿಲು ಹೃದಯವಾಗಿದೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಬರ್ತದೆ, ಇದೋ ನಾನು ನಿಮ್ಮ ಹೃದಯದ ಬಾಗಿಲು ತಟ್ಟುತ್ತಾ ಇದ್ದೇನೆ. ಯಾರಾದ್ರೂ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯಲಾದ್ರೆ ನಾನು ಅವನ ಹೃದಯದ ಒಳಗಡೆ ಬರ್ತೀನಿ. ಇದು ಒಂದು ಬಾಗಿಲು. ಎರಡನೇ ಬಾಗಿಲು ಒಳಗಡೆ ಆತ್ಮ. ಈ ಆತ್ಮಕ್ಕೆ ಬಾಗಿಲು ಯಾವ್ದು ಗೊತ್ತಾ? ಗೊತ್ತಾ? ಆತ್ಮಕ್ಕೆ ಬಾಗಿಲು ಶರೀರ. ಈಗ ಆತ್ಮ ಶರೀರದಿಂದ ಆಚೆಗಡೆ ಬಂದ್ರೆ ಪ್ರಾಣವಾಯಿತು. ಈಗ ಆತ್ಮಕ್ಕೆ ಬಾಗಿಲು ಏನಾಗಿದೆ? ದೇಹವಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ಮೀಸಲಾಗಿ ಸಜೀವ ಯಜ್ಞವಾಗಿ, ಆಕೆ ಗೊತ್ತಾ? ಬರ್ತದೆ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾಗಿರುವಂತಹ ಆರಾಧನೆ ಅಂತ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ, ಅಲ್ಲಿ ಕೂಡ ಮೂರು ಮಂಡಲ ಬರ್ತಾ ಇದೆ. ಆತ್ಮಕ್ಕೆ ಬಾಗಿಲು ದೇಹ ಆಗಿದೆ. ನಿನ್ನ ದೇಹದಲ್ಲಿ ಪಾಪ ಬಂದ್ರೆ ಒಳಗಡೆ ಆತ್ಮ ಇರಲ್ಲ. ಇರ್ತಾನ? ಒಳಗಡೆ ಪರಿಶುದ್ಧಾತ್ಮ ಇರ್ತಾನ? ಸೌಲನ ದೇಹದ ಒಳಗಡೆ ಪಾಪ ಬಂತು. ಪಾಪ ಬಂದಿದ ತಕ್ಷಣ ದೇವರ ಆತ್ಮ ಅವರ ಶರೀರವನ್ನು ಬಿಟ್ಟು ಈಚೆ ಕಡೆ ಬಂತು. ಹಲ್ಲೆಲೂಯಾ. ಇವತ್ತು ಕೂಡ ಅಷ್ಟೇ, ನೀವು ಸತ್ರೆ ನಿಮ್ಮ ಆತ್ಮ ಶರೀರದಿಂದ ಆಚೆ ಕಡೆ ಹೋಗುತ್ತೆ. ನಿಮ್ಮ ಆತ್ಮ ಶರೀರದಿಂದ ಆಚೆ ಕಡೆ ಹೋದ್ರೆ ನಿಮ್ ಕತೆ ಮುಗೀತು, ನಿಮ್ ಪ್ರಾಣ ಹೋಯಿತು ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಣ ಪ್ರಾಣ ಎಲ್ಲಿದೆ? ಉಸಿರಿನ ಬುಡ್ಡೆಯಲ್ಲಿದೆ. ಎಲ್ಲಿದೆ? ಉಸಿರು ಬುಟ್ಟೆ ಗೊತ್ತಾ? ಉಸಿರು ಬುಟ್ಟೆ ಗೊತ್ತಾ? ಒಂದ್ಸಾರಿ ಮೂಲ ಗಾಡಿ ಹೇಳ್ಕೊಳ್ರಿ, ಹೇಳ್ಕೊಳ್ರಿ. ಏನ್ ಶಬ್ದ ಬರ್ತಾ ಇದೆ? ಗಾಳಿ ಏನ್ ಶಬ್ದ ಬರ್ತದೆ ನೋಡ್ರಿ.
ಹಾಗೆ ಮುಸುಕಲ್ರಿ ಬಿಡ್ರಿ, ಸು ಅಂತ ಬರ್ತದೆ. ಏಸು ಹೇಳ್ಕೊಡ್ರಿ ಸರಿ. ಹಾ ಅಂತ ನೋಡ್ರಿ. ಆಮೇಲೆ ಸು ಅಂತ ಬಿಟ್ಬಿಟ್ಟು ಹಲ್ಲೆಲೂಯಾ ಸ್ತೋತ್ರ. ನಿಮ್ಮ ಆತ್ಮ ಪ್ರಾಣ ಶರೀರವು ದೋಷವಿಲ್ಲದೆಯೋ ಪಾಪವಿಲ್ಲದೆಯೋ ಕಾಪಾಡಿಕೊಂಡ್ರಿ. ಹಲ್ಲೆಲೂಯಾ. ಆತ್ಮ ಪ್ರಾಣ ಶರೀರ ಮೂರಿಗೂ ಬಾಗಿಲಿದೆ. ಹಲ್ಲೆಲೂಯಾ. ಈ ಉಸಿರಿನ ಬುಡ್ಡೆ ಇದೆ ಗೊತ್ತಾ? ಈ ಉಸಿರಿನ ಬುಡ್ಡೆ ಒಳಗಡೆ ಈ ಈಚ್ ಬರದೇ ನಾವು ನೀರಲ್ಲಿ ಮುಳುಗ್ಬಿಟ್ರೆ ಸಾಕು. ಸ್ವಲ್ಪ ನೀರು ಆ ಉಸಿರಿನ ಬುಡ್ಡೆ ಒಳಗಡೆ ಕೊಂಡೊಯ್ತದೆ, ನಾವು ಸತ್ತೇ ಹೋಗ್ತಾರೆ. ಅದಕ್ಕೊಂದು ಬಾಗಿಲು. ಉಸಿರು ದೇವ್ರು ಕೊಟ್ಟಿದ್ದು, ಅದು ದೇವ್ರಿಗೆ ಲಿಂಕ್ ಆಗಿರ್ಬೇಕು. ಹಲ್ಲೆಲೂಯಾ. ಉಸಿರು ದೇವ್ರು ಕೊಟ್ಟಿದ್ದು ದೇವ್ರ ಹತ್ರ ಲಿಂಕ್ ಆಗಿರ್ಬೇಕು. ಅವನು ಯಾವಾಗ ಅಂತ ಹೇಳ್ಕೊತಾನ ಹೋಗ್ತಾ ಇರ್ಬೇಕು. ಅಲ್ಲಿವರೆಗೂ ಅವನೊಟ್ಟಿಗೆ ಲಿಂಕ್ ಆಗಿರ್ಬೇಕು. ಆತ್ಮ ಪರಿಶುದ್ಧಾತ್ಮನೊಂದಿಗೆ ಲಿಂಕ್ ಆಗಿರ್ಬೇಕು. ನಮ್ಮ ಈ ಹೃದಯದಲ್ಲಿ ಯೇಸುವಿಗೆ ಜಾಗ ಕೊಟ್ಟಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಈ 3 ಭಾಗಗಳಿಗೆ ನಾವು ವ್ಯಾಚ್ಮನ್ ಆಗಿರ್ಬೇಕು. ದೇವರು ನಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾರಂತ. ಏನಕ್ಕೆ? ಕಾವಲುಗಾರನ ಕೆಲಸ ಏನು? ಬಾಗಿಲುಗಾರ ಕೆಲಸ. ಊರ ಬಾಗಿಲು, ಪಟ್ಟಣದ ಬಾಗಿಲು. ದೇವರು ಹೇಳ್ತಾರೆ, ನಾನು ನಿನ್ನನ್ನ ಕಾವಲುಗಾರನಾಗಿಟ್ಟಿದ್ದೀನಿ. ಒಂದು ಆತ್ಮಗಳಿಗಾಗಿ ಕಾವಲುಗಾರನಾಗಿಟ್ಟಿದ್ದಾರೆ. 2 ಪಟ್ಟಣಕ್ಕಾಗಿ ದೇವರು ನಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾರೆ. 3 ನಿನ್ನ ಈ 3 ಬಾಗಿಲುಗಳನ್ನ ನೀನು ಕಾಪಾಡಿಕೊಳ್ಳುವುದಕ್ಕಾಗಿ, ಸೂಕ್ಷ್ಮವಾಗಿ ಗಮನಿಸುವುದಕ್ಕಾಗಿ, ಎಚ್ಚರವಾಗಿರುವುದಕ್ಕಾಗಿ ನಿನ್ನ ಆತ್ಮ ಪ್ರಾಣ ಶರೀರಕ್ಕೆ ದೇವರು ನಿನ್ನ ಕಾವಲುಗಾರನಾಗಿಟ್ಟಿದ್ದಾರೆ. ಯೇಸುವಿನ ಶಬ್ದ ಕೇಳಿ ಯೇಸುವಿಗಾಗಿ ನೀನು ಬಾಗಿಲು ಕೊಟ್ರೆ ಯೇಸು ಬರ್ತಾರೆ. ಇಲ್ಲ ಬೇರೆ ಶಬ್ದ ಕೇಳಿ, ಶತ್ರುವಿಗೆ ನಾವು ಶಬ್ದ ಕೇಳಿ ಬಾಗಿಲು ತೆಗೆದಾದ್ರೆ ಶತ್ರು ಕೂಡ ಒಳಗಡೆ ಬರ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಮಕ್ಕಳು ಬಾಗಿಲು ತೆಗೆಯಕ್ಕಿಂತ ಮುಂಚೆ ನನ್ನ ಶಬ್ದವನ್ನು ಕೇಳೋರಾಗಿರ್ಬೇಕು. ಹಲ್ಲೆಲೂಯಾ. ನನ್ನ ಮಕ್ಕಳು, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತಾವೆ. ದೇವರ ಅಭಿಷೇಕ ಮಾಡಿದಾರ, ಅದು ಹೆಚ್ಚಾಗ್ಬೇಕು. ದೇವರು ನಮ್ಮನ್ನು ಹೊರಗಡೆ ತುಂಬಿಸಿದಾರ, ಅದು ಹೆಚ್ಚಾಗ್ಬೇಕು. ದೇವರು ನಮ್ಮನ್ನು ಪರಿಶುದ್ಧ ಮಾಡಿದಾರ, ಅದು ಹೆಚ್ಚಾಗ್ಬೇಕು. ದೇವರು ರಕ್ಷಣೆ ಮಾಡಿದಾರ, ಆ ರಕ್ಷಣೆ ದಿನೇ ದಿನೇ ಕಾಲು ಕೊಡ್ಬೇಕು, ಅದು ಹೆಚ್ಚಾಗಿ ಮಾರ್ಪಡ್ಬೇಕು. ನಾವು ಜ್ಞಾನಹೀನರಾಗಿರಬಾರ್ದು. ದೇವರ ವಾಕ್ಯ ಬಂದಿದೆ, ಜ್ಞಾನವಂತರಾಗಿರ್ಬೇಕು. ಇಕ್ಕಟ್ಟು ಅಂತ ಹೇಳುವಾಗ ನಮ್ಮ ಇಷ್ಟದ ಪ್ರಕಾರವಾಗಿ ಎಲ್ಲ ತುಂಬಿಸಿ ಇಟ್ಟುಕೊಂಡು ನಾವು ಆ ಬಾಗಿಲಿನ ಒಳಗಡೆ ಹೋಗಿದ್ದೇವೆ. ಆ ಬಾಗಿಲು ಎಷ್ಟು ಚಿಕ್ಕದಾಗಿರ್ತದೋ ಆ ಚಿಕ್ಕದಾಗಿರೋ ಬಾಗಿಲಿನಲ್ಲೇ ನಾವು ಹಂಗೆ ಹೋಗ್ಬೇಕು. ಹಲ್ಲೆಲೂಯಾ. 2 ಅಡಿ ಮೆಟ್ಲು, 10 ಅಡಿ ಸೋಫಾ ತಗೊಂಡೋಗ್ಬೇಕು. ತಗೊಂಡೋಗ್ಬೋದು. 2 ಅಡಿ ಮೆಟ್ಲು, ಟೇರ್ ಕೇಸ್ ಇದೆಲ್ಲ ಮೆಟ್ಲು 2 ಅಡಿ, ಸೋಫಾ 10 ಅಡಿ ಉದ್ದ, 10 ಅಡಿ ಅಗಲ. ತಗೊಂಡೋಗ ಆಗ್ತದ? ಸರಿಯಪ್ಪ, 3 ಅಡಿ ಇದೆ ಮೆಟ್ಲು, ತಗೊಂಡೋಗಿ. ಆಗಲ್ಲ. ಅದಕ್ಕೆ ಯಾರೇ ಆಗ್ಲಿ, ಮನೆ ಬಾಡಿಗೆಗಿರುವಂತವ್ರು ಬಾಡಿಗೆ ಮನೆಗೆ ಹೋಗೋದು ಫಸ್ಟ್ ಮೆಟ್ಲು ನೋಡ್ತಾರೆ. ನಮ್ಮ ಮನೇಲಿ ಐಟಮ್ ಹೋಗ್ತಾ ಆಗ್ತದ ಇಲ್ಲ ಅಂತ. ಹೌದಾ ಇಲ್ಲ? ಈಗ ನಮ್ಮನೇಲಿ ಐಟಮ್ಸ್ ಈ ಮೆಟ್ಲ ಮೇಲೆ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ನಿಮ್ಮ ಮನೆಗೆ ಹೋಗ್ತೀರಾ? ನೀವೇನ್ ಮಾಡ್ತೀರಿ? ಆ ಮೆಟ್ಲು ಸ್ವಲ್ಪ ದೊಡ್ಡದಾಗಿದೆ, ಇಲ್ಲ ಪರವಾಗಿಲ್ಲಪ್ಪ, ಬೇರೆ ಮನೆಗಳೇ ಸಿಕ್ಕಿಲ್ಲ, ನಮ್ಮ ಮನೆಯಲ್ಲಿ ಸೋಫಾ ಚಿಕ್ಕ ಚಿಕ್ಕದನ್ನೇ ಪರವಾಗಿಲ್ಲ, ನಮ್ಮ ಮನೇಲಿ ಒಂದು 2.5 ಅಡಿ ಸೋಫಾ ಇದೆ, ಒಂದು 2 ಅಡಿ ಹೆಂಗೋ ಹೋಗ್ಬೋದು. ಒಂದು 2.5 ಅಡಿ ಹೆಂಗೋ ಹೋಗ್ಬೋದು. 4 ಅಡಿ ದೈತ್ಯ ಎತ್ಕೊಂಡು ಹೋಗ್ತೀನಿ ಅಂದ್ರೆ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಕಷ್ಟ. ಸೋಫಾ ಹೇಗಾಗುತ್ತೆ, ಅರ್ಧೋಗುತ್ತೆ, ಕೆಳಗಡೆ ಬಿಡ್ಬೋದು, ಹೊಡೆದು ಹೋಗ್ಬೋದು.
ಅದಕ್ಕೆ ಆ ಮೆಟ್ಲು ಎಷ್ಟು ಇದೆಯೋ ಅಷ್ಟು ಮಾತ್ರ ತಗೊಂಡೋಗ್ಲಿಕ್ಕೆ ಸಾಧ್ಯ. ಹಾಗೇನೆ ದೇವರು ಹೇಳ್ತಾರೆ, ದೇವರ ರಾಜ್ಯ ಎಂಬುದಾಗಿ ಹೇಳುವಂಥದ್ದು ಇಕ್ಕಟ್ಟಾದ ಬಾಗಿಲು. ಈ ಬಾಗಿಲು ಒಳಗಡೆ ಹೋಗಬೇಕಾದ್ರೆ ಎಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ದೇವರು ಕೆಲವು ನಿಯಮಗಳನ್ನ ಮಾಡಿದ್ದಾನೆ. ಆ ನಿಯಮಗಳನ್ನು ಧರಿಸಿಕೊಂಡವರು ಮಾತ್ರವೇ ಆ ಸ್ಥಳದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಸುಮಾರು ವಾಕ್ಯಗಳಿದೆ, ನಾನು ನಿಲ್ಲಿಸ್ತೇನೆ. ನೀವು ನನ್ನೊಟ್ಟಿಗಿಲ್ಲ, ನಾನು ಬೇಗ ನಿಲ್ಲಿಸ್ಬಿಡ್ತೀನಿ. ಆಯ್ತು, ಟೈಮ್ ಆಯ್ತು. ಅದು ಮಾತ್ರ ಸತ್ಯ. 2 ಥರ ಬಾಗಿಲಿದೆ. ಒಂದು ದೊಡ್ಡ ಬಾಗಿಲು. ಆ ದೊಡ್ಡ ಬಾಗಿಲು ಸಿದ್ಧ ಮಾಡೋದು ಸೈತಾನನು. ಈ ದೊಡ್ಡ ಬಾಗಿಲಲ್ಲಿ ಹೋಗುವಂಥವ್ರು ಎಣ್ಣೆ ಕಡಿಮೆ ಇರಲಿ, ಎಣ್ಣೆ ಇರಲಿ, ಎಣ್ಣೆ ಇಲ್ಲದೆ ಹೋಗ್ಲಿ, ದೀಪ ಉರಿಲಿ, ದೀಪ ಉರಿದೆ ಹೋಗ್ಲಿ, ಪರವಾಗಿಲ್ಲ, ಯಾರು ಬೇಕಾದರೂ ಹೋಗ್ಬೋದು. ಯಾಕಂದ್ರೆ ಅದು ನರಕಕ್ಕೆ ಹೋಗುವಂಥ ಬಾಗಿಲು. ಅದು ಊರ ಬಾಗಿಲು, ಹೆಬ್ಬಾಗಿಲು, ನರಕದ ಬಾಗಿಲು. ಆದ್ರೆ ಪರಲೋಕಕ್ಕೆ, ಸ್ವರ್ಗಕ್ಕೆ, ದೇವರ ರಾಜ್ಯಕ್ಕೆ, ದೇವರ ಹತ್ರಕ್ಕೆ ಹೋಗುವಂತ ಬಾಗಿಲಿದೆಯಲ್ಲ, ತುಂಬಾ ಇಕ್ಕಟ್ಟು. ಈ ಇಕ್ಕಟ್ಟಾದ ಬಾಗಿಲಲ್ಲಿ ನಾವು ಹೋಗಬೇಕಾದ್ರೆ ನಮ್ಮ ಆಲೋಚನೆ ಪ್ರಕಾರ, ನಮ್ಮ ಮಾರ್ಗದ ಪ್ರಕಾರ ನಾವು ಹೋಗ್ಲಿಕ್ಕಾಗಲ್ಲ. ದೇವರು ಹೇಳ್ತಾರೆ, ನಿಮ್ಮ ಆಲೋಚನೆ ಈ ಬಾಗಿಲಲ್ಲಿ ಇಲ್ಲ. ನನ್ನ ಆಲೋಚನೆ ನಿಮ್ಮ ಆಲೋಚನೆ ಆಗಿರಬೇಕು. ಈ ಬಾಗಿಲಲ್ಲಿ ನಿನ್ನ ಮಾರ್ಗ ಈ ಬಾಗಿಲಲ್ಲಿಲ್ಲ. ನನ್ನ ಮಾರ್ಗ ನಿನ್ನ ಮಾರ್ಗ ಆಗಿರಬೇಕು. ಆಗಿದ್ರೆ ಈ ಬಾಗಿಲಲ್ಲಿ. ಹಲ್ಲೆಲೂಯಾ. ಯಾವ ಮಾರ್ಗದಲ್ಲಿ ನಡೀತಾ ಇದೆಯಾ? ಯಾವ ಆಲೋಚನೆಯಲ್ಲಿ ನಡೀತಾ ಇದೆಯಾ? ನಿನ್ನ ಆಲೋಚನೆಯಲ್ಲಿ ನೀನು ಆತ್ಮಿಕ ಜೀವಿತ ನಡೆಸ್ತಾ ಇದೆಯಾ? ದೇವರ ಆಲೋಚನೆಯಲ್ಲಿ ನಿನ್ನ ಆತ್ಮಿಕ ಜೀವನವನ್ನು ಓಡಿಸ್ತಾ ಇದೆಯಾ? ನಿನ್ನ ಮಾರ್ಗಕ್ಕೆ ಸಂಬಂಧಪಟ್ಟರು ಮಾರ್ಗದಲ್ಲಿ ನಡ್ಕೊಂಡು ದೇವರ ಮಾರ್ಗದಲ್ಲಿ ಸ್ವಲ್ಪ ಕಾಲಿಟ್ಕೊಂಡು ಹೋಗ್ತದೆಯಾ? ಪೂರ್ತಿಯಾಗಿ ದೇವರ ಮಾರ್ಗದಲ್ಲಿ ನೀನು ಹೋಗ್ತಾ ಇದೆಯಾ? ದೇವರ ಮಾರ್ಗದಲ್ಲಿ ಹೋಗುವಂತರು ಬುದ್ಧಿವಂತರಾಗಿರ್ತಾರೆ. ಅವರವರ ಸ್ವಂತ ಆಲೋಚನೆ ಮಾರ್ಗದಲ್ಲಿ ಅಗಲವಾದ ಬಾಗಿಲು, ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾತಾಡಬಹುದು, ಏನ್ ಬೇಕಾದ್ರೂ ತಿನ್ಬಹುದು, ಹೇಗೆ ಬೇಕಾದ್ರೂ ಜೀವಿಸಬಹುದು, ಹೇಗೆ ಬೇಕಾದ್ರೂ ಹೇಳ್ಬಹುದು. ವಾರಕ್ಕೆ ಚರ್ಚೆಗೆ ಹೋದ್ರೆ ಆಗುತ್ತೆ, ಹೋಗಿದ್ರೆ ಆಗುತ್ತೆ. ಯೇಸುವಿನ ಅಭಿಷೇಕ ಹೊಂದ್ಕೊಂಡ್ರೆ ಆಗುತ್ತೆ, ಹೊಂದ್ಕೊಂಡಿದ್ರೆ ಆಗುತ್ತೆ. ರಕ್ಷಣೆ ಹೊಂದ್ರೆ ಆಗುತ್ತೆ, ಹೊಂದ್ಕೊಂಡಿದ್ರೆ ಆಗುತ್ತೆ. ಹೆಂಗಿದ್ರು ನಡೆದ್ರೆ ನಡೆಯುತ್ತೆ ಅಂತೇಳಿ ಹೋಗುವಂತ ಅಗಲವಾದ ಬಾಗಿಲಲ್ಲಿ ಹೋಗುವಂತವರು ಸ್ವರ್ಗದ ಬಾಗಿಲು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೆಲವು ನಿಯಮಗಳನ್ನು ಇಟ್ಟಿದ್ದಾನೆ, ಕೆಲವು ಪದ್ಧತಿಗಳನ್ನು ಇಟ್ಟಿದ್ದಾನೆ, ಕೆಲವು ಒಡಂಬಡಿಕೆಗಳಂತಿದ್ದಾನೆ. ಆದರೂ ಒಳಗಡೆ ನೀನು ನಿಂತುಕೊಂಡ್ರೆ ಮಾತ್ರವೇ ದೇವರು ನಿನಗಾಗಿ ಆ ಭಾಗವನ್ನು ನಿಂತಿರ್ತಾನೆ. ಅಂತವರಿಗಾಗಿ ದೇವರು ಭಾಗವನ್ನು ನಿಂತಿರ್ತಾನೆ. ಪಟ್ಟದ ಬರ್ತಾರೆ, ಭಾಗ ತೆಗಿತಾನೆ. ಆ ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಹೋಗಬೇಕಾದ್ರೆ ನಿನ್ನಲ್ಲಿ ಪರಿಶುದ್ಧತೆ ಅಧಿಕವಾಗಿರ್ಬೇಕು, ಅಭಿಷೇಕ ಅಧಿಕವಾಗಿರ್ಬೇಕು, ದೇವರ ಒಡಂಬಡಿಕೆ ಅಧಿಕವಾಗಿರ್ಬೇಕು, ದೇವರಲ್ಲಿ ನೆಲೆ ನಿಂತಿರ್ಬೇಕು. ನೀನು ಆತನಲ್ಲಿಯೂ ಆತನ ನಿನ್ನಲ್ಲಿ ನೆಲೆಗೊಂಡಿರಬೇಕು. ಇದೆಲ್ಲ ಹೇಗೆ? ಕೆಲ ಜನರು ಹೇಳ್ಬೋದು, ಅಯ್ಯೋ ಇದೆಲ್ಲ ಆಗುತ್ತಾ, ಆಗಿನ ಕಾಲ ಅಂತ. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಗೆ ಆಗಲ್ಲ, ನನ್ನ ಸಹಾಯಕನಾಗಿರುವ ಆತ್ಮವನ್ನ ಕಳಿಸ್ತೀನಿ. ಅವನು ನಿಮ್ಮ ಒಳಗಡೆ ಬಂದ್ರೆ ಆ ಇಕ್ಕಟ್ಟಾದ ಬಾಗಿಲಲ್ಲಿ ಸುಲಭವಾಗಿ ನಡೆಸ್ತಾನೆ. ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಈ ಪರಿಶುದ್ಧ ಆತ್ಮವನ್ನು ಯಾರು ಹೊಂದಿಕೊಂಡಿರ್ತಾರೋ ಅವರಿಂದ ಮಾತ್ರವೇ ಆ ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಈಸಿಯಾಗಿ, ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ. ಇವನೇ ತಂದೆಯ ಆತ್ಮ. ಏನಕ್ಕಾಗಿ ಬಂದವನು? ಸಹಾಯ ಮಾಡುವುದಕ್ಕಾಗಿ ಬಂದವನು. ಯಾವ ಸಹಾಯ? ಪರಲೋಕದ ಬಾಗಿಲಿನ ಒಳಗಡೆ, ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಪ್ರವೇಶ ಮಾಡುವುದಕ್ಕೆ, ನಡೆಯುವುದಕ್ಕೆ, ಧೈರ್ಯವಾಗಿ ಜಯಿಸಿ ನಿಲ್ಲುವುದಕ್ಕೆ ನಿನ್ನ ಒಳಗಡೆ ಜಯಿಸಲ್ಪಟ್ಟವನ ಆತ್ಮವನ್ನ ಕರ್ತನು ಕೊಟ್ಟಿದ್ದಾನೆ. ಈ ಆತ್ಮ ಉಳ್ಳವನಿಗೆ ತುಂಬಾ ಈಸಿ. ಈ ದೇವರ ಆತ್ಮವನ್ನ ಹೊಂದಿಕೊಂಡ್ರು ಕಸವೆಲ್ಲ ಧರಿಸ್ಕೊಳ್ಳಲ್ಲ, ಕಸ ಎಲ್ಲ ಹಾಕೊಳ್ಳಲ್ಲ, ಕಸ ಎಲ್ಲ ಸೇರಿಸ್ಕೊಳ್ಳಲ್ಲ. ಈ ಪರಿಶುದ್ಧಾತ್ಮ ಹೊಂದಿರೋನು ಪ್ರತ್ಯೇಕವಾಗಿ ಜೀವಿಸ್ತಾನೆ, ವಿಶೇಷವಾಗಿ ಜೀವಿಸ್ತಾನೆ, ವಿಶೇಷ ಜನಾಂಗವಾಗಿ ಜೀವಿಸ್ತಾನೆ. ಕಾರಣ ಇವನ ಹೃದಯದ ಬಾಗಿಲು ದೇವರಾಗಿ ಹಿಡಿದುಕೊಂಡಿದ್ದಾನೆ. ಈಗ ಇವನ ಒಳಗಡೆ ದೇವರು ಬಂದಿದ್ದಾರೆ. ಈಗ ಇವನ ಕಂಠದ ದೇವರಾತ್ಮನ ಕೈಯಲ್ಲಿ. ಈಗ ಈ ದೇವರಾತ್ಮವು ಈ ಮನುಷ್ಯನನ್ನ ಈ ಕಟ್ಟಾದ ಬಾಗಿಲಲ್ಲಿ
ಕಾಯಿಸ್ಕೊಂಡು ಹೋಗ್ತಾ ಇದೆ. ಈಗ ದೇವ್ರು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ನೀನು ಕೇಳೋದಲ್ಲ, ಇಷ್ಟೆಲ್ಲ ನನ್ನ ಮಾತುಗಳನ್ನು ಗಮನಿಸಿದೆಯಲ್ಲ, ಈ ಪ್ರಸಂಗ ಕೇಳಿದೆವರೆಗೂ, ಈ ಪ್ರಸಂಗ ಕೇಳಕ್ಕಿನ ಮುಂಚೆವರೆಗೂ ಇವತ್ತು ಇಷ್ಟು ದಿವಸ ನಿನ್ನ ಪ್ರಯಾಣ, ನಿನ್ನ ಜೀವಿತ, ನಿನ್ನ ಬದುಕು ಅಗಲವಾದ ಬಾಗಿಲಿನ ಒಳಗಡೆ ಇದ್ದ, ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಆಗಿದ್ದ. ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವವನು ಒಳ್ಳೆ ರೀತಿಯಲ್ಲಿ ಶೇಪ್ ಹೊಂದಿರ್ತಾನೆ. ಅರ್ಥ ಆಗ್ತಾ ಇದೆಯಾ? ಇಕ್ಕಟ್ಟಾದ ಬಾಗಿಲಲ್ಲಿ ಎಲ್ಲರೂ ಹೋಗ್ಲಿಕ್ಕಾಗಲ್ಲ. ಆ ಇಕ್ಕಟ್ಟಿನ ಒಳಗಡೆ ಹೋಗುವಂತರು ಅದಕ್ಕೆ ತಕ್ಕವಾಗಿರುವಂತ ಕೆಲವು ಶೇಪ್ಗಳನ್ನ ಹೊಂದಿರ್ತಾರೆ. ದೇವರ ವಾಕ್ಯದಿಂದ, ಪರಿಶುದ್ಧಾತ್ಮನಿಂದ, ದೇವರ ಉಪದೇಶದಿಂದ, ಪರಿಶುದ್ಧತೆಯಿಂದ ಕೆಲವು ಶೇಪ್ಗಳನ್ನ ಪಡ್ಕೊಂಡಿರ್ತಾರೆ. ಆ ಶೇಪ್ ಹೊಂದಿರೋರು ಮಾತ್ರವೇ ಆ ಇಕ್ಕಟ್ಟಾದ ಬಾಗಿಲಿನ ಒಳಗೆ ಹೋಗಲಿಕ್ಕೆ ಸಾಧ್ಯ. ಕೋಪ, ಹೊಟ್ಟೆ ಕಿಚ್ಚು, ಅವ್ರ ಮೇಲೆ ಜಗಳ, ಒಬ್ಬರ ಮೇಲೆ ದೇಶ, ಅಸಹ್ಯವಾಗಿ ನಡ್ಕೊಂಡು, ತುಚ್ಛವಾಗಿ ನಡ್ಕೊಂಡು, ಸಾಕ್ಷಿ ಇಲ್ದಿರ ದೇವರ ನಾಮ ದೂಷಣ ಮಾಡಿಕೊಂಡು, ಒಬ್ಬರು ಬೆಳೆಯೋದೂರ ಆಗದೆ ಇರುವಂಥದ್ದು ವ್ಯಭಿಚಾರ, ಕಳ್ಳತನ, ಮಾಟ ಮಂತ್ರ, ಅಗೇತನ, ಬೇರೆ 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 ಆರಾಧನೆ, ಇದೆಲ್ಲ ನೀವು ಮಾಡುವಾಗ, ಇದನ್ನೆಲ್ಲ ನೀವು ಹೊಂದುವಾಗ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನಿಮ್ಮ ಶರೀರಗಳಲ್ಲಿ ಧರಿಸಿಕೊಂಡಿದ್ರೆ ನೀವು ಇಕ್ಕಟ್ಟಾದ ಬಾಗಿಲಲ್ಲಿ ನೀವು ಹೋಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ನೀವು ಅಗಲವಾಗಿರೋ ಬಾಗಿಲಿನ ಒಳಗಡೆ ಹೋಗ್ತಾ ಇದ್ದೀರಿ. ಅಗಲವಾದ ಬಾಗಿಲಿನ ಒಳಗಡೆ ನೀವು ಹೋಗ್ತಾ ಇದ್ದೀರಿ. ಅದನ್ನ ಯಾರು ಬೇಕಾದ್ರೂ ಹೋಗ್ಬೋದು. ಅಭಿಷೇಕ ಹೊಂದಿರೋನು ಹೋಗ್ಬೋದು, ಎಣ್ಣೆ ಇರೋನು ಹೋಗ್ಬೋದು, ಎಣ್ಣೆ ಇಲ್ದಿರೋನು ಹೋಗ್ಬೋದು, ಇಡೀ ಪ್ರಪಂಚ ಹೋಗ್ಬೋದು. ಆದ್ರೆ ಇಕ್ಕಟ್ಟಾದ ಬಾಗಿಲಿನ ಒಳಗೆ ಒಂದು ನಿಬಂಧನೆಗಳಿವೆ. ಆ ನಿಬಂಧನೆಗೆ ನಿನ್ನ ವಾಕ್ಯದ ಪ್ರಕಾರ ಒಳಗಡೆ ಆದ್ರೆ, ನಿನ್ನ ವಾಕ್ಯಗಳನ್ನು ಧರಿಸಿಕೊಂಡು ನಡೆಯೋದಾದ್ರೆ, ನೀನ್ ಪರಿಶುದ್ಧತೆಯನ್ನ ಧರಿಸಿಕೊಂಡು ನಡೆಯೋದಾದ್ರೆ, ದೇವರನ್ನೇ ನೋಡ್ಕೊಂಡು ನಡೆಯೋದಾದ್ರೆ, ನೀನು ಇಕ್ಕಟ್ಟಾದ ಬಾಗಿಲು ಸುಲಭವಾಗಿ ಹೋಗ್ತೀಯಾ. ಅಲ್ಲಿ ನಿನಗೊಂದು ಬಾಗಿಲು ಇರ್ತದೆ, ಆ ಬಾಗಿಲ ಪಕ್ಕದಲ್ಲಿ ಯೇಸು ಇರ್ತಾರೆ, ಅವರ ಬಾಗಿಲು ತೆಗಿತಾರೆ, ನೀನು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಹೋದ್ಮೇಲೆ ಮತ್ತೆ ಬಾಗಿಲು ಕ್ಲೋಸ್ ಆಗುತ್ತೆ, ಬಾಗಿಲು ತೆರೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೇ, ಆಲೋಚನೆಗಳ ಕರ್ತನೆ, ಇಲ್ಲಿವರೆಗೂ ನಾನು ಹೇಗೆ ಹೋಗ್ಬಿಟ್ಟೆ, ಎಲ್ಲ ಧರಿಸ್ಕೊಂಡ್ಬಿಟ್ಟೆ. ಲೋಕಕ್ಕೆ ಸಂಬಂಧಪಟ್ಟ ಮಾತು, ನಡೆ, ನುಡಿ, ಕ್ರಿಯೆ, ಕಾರ್ಯ, ಚಿಂತೆ, ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನ ಒಂದು ನಾನು ದೇವ್ರ ಮಗ, ದೇವ್ರ ಮಗಳು, ದೇವ್ರ ಮಗ, ದೇವ್ರ ಮಗಳು ಅಂದ್ಬಿಟ್ಟು ನಾನು ಜೀವಿಸ್ಬಿಟ್ಟೆ. ಇಲ್ಲ ದೇವರೇ, ಅದು ಅಗಲವಾದ ಬಾಗಿಲು. ಆ ಬಾಗಿಲು ನನಗೆ ಬೇಡ. ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಹೋಗ್ಬೇಕು. ಯಾಕಂದ್ರೆ ಇಕ್ಕಟ್ಟಿನ ಬಾಗಿಲಿನ ಒಳಗಡೆ ನಾನು ಯೇಸು ಇದ್ದಾನೆ, ಸ್ವರ್ಗ ಇದೆ. ಅದರ ಒಳಗಡೆ ನಡೆಯೋದಕ್ಕೆ ಇವನ್ನ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಏನೆಲ್ಲ ತೆಗೆದು ಬಿಸಾಕ್ಬೇಕಂತ ತೆಗೆದು ಬಿಸಾಕ್ತೀನಪ್ಪ. ನೀವು ಸಹಾಯ ಮಾಡು ದೇವರೇ, ಕೃಪೆ ಮಾಡು ದೇವರೇ, ನನ್ನ ಬಿಡಿಸು ದೇವರೇ, ನನ್ನ ಎಬ್ಬಿಸು ದೇವರೇ, ಕೃಪೆ ಮಾಡಪ್ಪ. ಇಲ್ಲಿವರೆಗೂ ನಡೆಸಲಿಕ್ಕೆ ಸ್ತೋತ್ರ. ಕರ್ತನ ಹೆಸರಿನಲ್ಲಿ ಬಂದ ಮಕ್ಕಳು ಅನುಗ್ರಹಿಸಲ್ಪಡಲಿ. ಮಹಿಮೆ ನಿಮಗೆ, ಸಕಲ ಸ್ತುತಿ, ಗಾನ, ಮಾನ, ಮಹಿಮೆಯನ್ನು ಒಬ್ಬರಿಗೆ ಸಲ್ಲಿಸಿ ಎಲ್ಲವನ್ನ ಜನರಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವನಕ್ಕಾಗಿ ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿರುವ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಜಯ ದೇವರ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರಿಗೆ ಆಶೀರ್ವಾದ ಮಾಡಲಿ. ಕಿವಿ ಮಾತು ದಯಮಾಡಿ ಹೇಳಕ್ಕೆ ಕೇಳಿರಿ.